ದಿನಾಂಕ ಇದೆ 20-4-2024. ಬಾಬಾ ತಿಳಿಸ್ತಾ ಇದ್ದಾರೆ, ಮೀಠೆ ಬಚ್ಚೆ तुम्हें योग बल से इस खारी चैनाल को पार कर घर जाना है. ಮಧುರ ಮಕ್ಕಳೇ, ನೀವೀಗ ಯೋಗ ಬಲದಿಂದ ಈ ಉಪ್ಪು ನೀರಿನ ಕಾಲುವೆಯನ್ನು ದಾಟಿ ಮನೆಗೆ ಹೋಗಬೇಕಾಗಿದೆ. ಈ ಉಪ್ಪು ನೀರಿನ ಕಾಲುವೆಯನ್ನ ದಾಟಿ ಮನೆಗೆ ಹೋಗಬೇಕಾಗಿದೆ. इसलिए जहाँ जहाँ जाना है उस याद करो. ಆದ್ದರಿಂದ ಎಲ್ಲಿಗೆ ಹೋಗಬೇಕಾಗಿದೆಯೋ ಅದನ್ನು ನೆನಪು ಮಾಡಿ. ಈಗ ಎಲ್ಲಿಗೆ ಹೋಗಬೇಕಾಗಿದೆಯೋ ಅದನ್ನು ನೆನಪು ಮಾಡಿ. इसी खुशी में रहो कि हम अभी फकीर से अमीर बनना है. ನಾವೀಗ ಭಿಕ್ಷುಕರಿಂದ ಸಾಹುಕಾರರಾಗುತ್ತಿದ್ದೇವೆಂದು ಇದೇ ಖುಷಿಯಲ್ಲೇ ಇರಿ. ನಾವೀಗ ಭಿಕ್ಷುಕರಿಂದ ಸಾಹುಕಾರರಾಗುತ್ತಿದ್ದೇವೆ, ಇದೇ ಖುಷಿಯಲ್ಲೇ ಇರಿ. ಬಾಬಾ ಪ್ರಶ್ನೆ ತಿಳಿಸ್ತಾ ಇದ್ದಾರೆ, दैवी गुण की सब्जेक्ट पर जिन बच्चों का ध्यान है उनकी निशानी क्या होगी. ದೈವಿ ಗುಣಗಳ ಸಬ್ಜೆಕ್ಟ್ನಲ್ಲಿ ಯಾವ ಮಕ್ಕಳ ಗಮನವಿದೆಯೋ ಅವರ ಲಕ್ಷಣಗಳು ಏನಾಗಿದೆ. ಯಾರು ದೈವಿ ಗುಣಗಳನ್ನ ಧಾರಣೆ ಮಾಡ್ಕೊಳ್ಬೇಕಂತ ಹೇಳಿ ಗಮನ ಇರುತ್ತೋ ಅವರ ಲಕ್ಷಣ ಏನು ಅಂತ ಹೇಳಿ ಬಾಬಾ ಕೇಳ್ತಿದ್ದಾರೆ. ಬಾಬಾ ಉತ್ತರದಲ್ಲಿ ತಿಳಿಸ್ತಾ ಇದ್ದಾರೆ, उनकी बुद्धि में रहता जैसे कर्म हम करेंगे उनको देख दूसरों करेंगे. ಅವರ ನಾವು ಇಂಥ ಕರ್ಮವನ್ನ ಮಾಡುತ್ತೇವೆ, ನಮ್ಮನ್ನು ನೋಡಿ ಅನ್ಯರು ಮಾಡುತ್ತಾರೆ ಎಂದು ಅವರ ಬುದ್ಧಿಯಲ್ಲಿ ಇರುತ್ತದೆ. ನಾವು ಎಂಥ ಕರ್ಮವನ್ನ ಮಾಡುತ್ತೇವೆಯೋ ನಮ್ಮನ್ನು ನೋಡಿ ಅನ್ಯರು ಮಾಡುತ್ತಾರೆ ಎಂದು ಅವರ ಬುದ್ಧಿಯಲ್ಲಿರುತ್ತದೆ. कभी किसी को तंग नहीं करेंगे. ಅವರು ಎಂದು ಯಾರಿಗೂ ತೊಂದರೆ ಕೊಡುವುದಿಲ್ಲ. उनके मुख से कभी उल्टी सुल्टी शब्द नहीं निकलेगा. ಅವರ ಮುಖದಿಂದ ಎಂದೂ ಉಲ್ಟಾ ಸುಲ್ಟಾ ಮಾತುಗಳು ಹೊರಬರುವುದಿಲ್ಲ. मनसा वाचा कर्मणा किसी को दुख नहीं देंगे. ಮನಸ ವಾಚ ಕರ್ಮಣ ಯಾರಿಗೂ ದುಃಖ ಕೊಡುವುದಿಲ್ಲ. बाप समान सुख देने का लक्ष्य है तब कहेंगे दैवी गुण की सब्जेक्ट पर ध्यान है. ತಂದೆಯ ಸಮಾನ ಸುಖವನ್ನ ಕೊಡುವ ಲಕ್ಷ್ಯ ಇದ್ದರೆ, ತಂದೆಯ ಸಮಾನ ಸುಖವನ್ನ ಕೊಡುವ ಲಕ್ಷ್ಯವಿದ್ದರೆ ದೈವಿ ಗುಣಗಳ ಸಬ್ಜೆಕ್ಟ್ನಲ್ಲಿ ಗಮನ ಇದೆ ಎಂದು ಹೇಳಲಾಗುತ್ತದೆ. ದೈವಿ ಗುಣಗಳ ಸಬ್ಜೆಕ್ಟ್ನಲ್ಲಿ ಗಮನವಿದೆ ಎಂದು ಹೇಳಲಾಗುತ್ತದೆ. ಬಾಬಾ ಪ್ರಶ್ನೆ ತಿಳಿಸಿದ್ರು, ದೈವಿ ಗುಣ ಸಬ್ಜೆಕ್ಟ್ನಲ್ಲಿ ಮಕ್ಕಳಿಗೆ ಗಮನ ಇದೆ ಅಂದ್ರೆ ಅವರ ಲಕ್ಷಣ ಏನಾಗಿರುತ್ತೆ. ಅದಕ್ಕೆ ಬಾಬಾ ಉತ್ತರದಲ್ಲಿ ತಿಳಿಸ್ತಾ ಇದ್ದಾರೆ, ಅವ್ರಿಗೆ ಗಮನ ಇರುತ್ತೆ. ನಾವು ಮಾಡುವಂತ ಕರ್ಮವನ್ನ ನೋಡಿ ಬೇರೆಯವರು ಕೂಡ ಮಾಡ್ತಾರೆ, ಹಾಗಾಗಿ ಕೆಟ್ಟ ಕರ್ಮ ಮಾಡಬಾರ್ದು ಅನ್ನುವಂತ ಲಕ್ಷ್ಯ ಇರುತ್ತೆ. ಮತ್ತೆ ಯಾರಿಗೂ ತೊಂದರೆ ಕೊಡೋದಿಲ್ಲ. ದೈವಿ ಗುಣಗಳ ಮೇಲೆ ಗಮನ ಇರೋರ್ಗೆ ಯಾರಿಗೂ ದುಃಖ ಕೊಡೋದಿಲ್ಲ, ಮುಖದಿಂದ ಉಲ್ಟಾ ಸುಲ್ಟಾ ಮಾತುಗಳನ್ನ ಮಾತಾಡೋದಿಲ್ಲ,
ಮನಸ ವಾಚ ಕರ್ಮಣ ಯಾರಿಗೂ ಕೂಡ ದುಃಖ ಕೊಡೋದಿಲ್ಲ. ಯಾಕೆಂದ್ರೆ ನಾವು ದೇವತೆ ಆಗ್ಬೇಕಾಗಿದೆ, ದೈವಿ ಗುಣ ಧಾರಣೆ ಮಾಡ್ಕೋಬೇಕಾಗಿದೆ, ಗಮನ ಇರುತ್ತೆ. ತಂದೆಯ ಸಮಾನ ನಾವು ಎಲ್ರಿಗೂ ಸುಖ ಕೊಡ್ಬೇಕು ಅಂತೇಳಿ ಈ ಗಮನ ಇತ್ತು ಅಂದ್ರೆ, ಈ ಲಕ್ಷ್ಯ ಇತ್ತಂದ್ರೆ ಅವರು ದೈವಿ ಗುಣ ಸಬ್ಜೆಕ್ಟ್ ಅಲ್ಲಿ ಬಹಳ ಗಮನ ಕೊಟ್ಟಿದ್ದಾರೆ ಅಂತೇಳಿ ಹೇಳ್ಬೋದು ಅಂತ ಬಾಬಾ ಹೇಳಿದ್ರು. ಓಂ ಶಾಂತಿ. मीठे मीठे रूहानी बच्चों प्रति रूहानी बाप समझाते हैं. ಮಧುರಾತಿ ಮಧುರ ಮಕ್ಕಳ ಪ್ರತಿಯಾಗಿ ಬಾಬಾ ತಿಳಿಸ್ತಿದ್ದಾರೆ. ಬಾಕಿ यात्रा भी सिखलाते रहते हैं. याद की यात्रा भी सिखलाते रहते हैं. याद की यात्रा अर्थात बच्चे समझ गए हो. ಬಾಬಾ ಯಾತ್ರೆಯ ಬಗ್ಗೆ ಕೂಡ ತಿಳಿಸಿದ್ದಾರೆ. ನೆನಪಿನ ಯಾತ್ರೆ ಅಂದ್ರೆ ಏನು ತಾವು ಮಕ್ಕಳು ಕೂಡ ತಿಳ್ಕೊಂಡಿದ್ರಿ. ಭಕ್ತಿ ಮಾರ್ಗ में भी सब देवताओं को ಶಿವ ಕೋ ಯಾದ್ ಕರ್ತೆ ಹೇ. ಭಕ್ತಿಯಲ್ಲಿ ಆದ್ರೆ ಎಲ್ಲಾ ದೇವತೆಗಳಿಗೂ ಮತ್ತೆ ಶಿವನನ್ನು ಕೂಡ ನೆನಪು ಮಾಡ್ತಾ ಇರ್ತಾರೆ. ಪರಂತು ಯಹ ಪತಾ ನಹಿ ತಾ ಕಿ ಯಾದ್ ಕಿ ಹಿ ವಿಕರ್ಮ ವಿನಾಶ ಹೋಂಗೆ. ಅವ್ರಿಗೆ ಗೊತ್ತಿಲ್ಲ ಈ ಪೂಜೆ ಮಾಡೋದ್ರಿಂದ ನೆನಪು ಮಾಡೋದ್ರಿಂದ ವಿಕರ್ಮ ವಿನಾಶ ಆಗತ್ತೆ ಅಂತೇಳಿ. ಹಾಗೆ ಭಕ್ತಿ ಮಾಡ್ತಿದ್ದಾರೆ, ಪೂಜೆ ಮಾಡ್ತಿದ್ದಾರೆ, ವಿಕರ್ಮ ವಿನಾಶ ಆಗುತ್ತೆ ಅನ್ನುವಂತ ವಿಚಾರ ಅವ್ರಿಗೆ ಗೊತ್ತಿರೋದಿಲ್ಲ. ಬಚ್ಚೆ ಜಾನ್ತೆ ಹೇ ಬಾಪ್ ಪತಿತ ಪಾವನ್ ಹೇ ವಹಿ ಪಾವನ್ ಬನಾನೆ ಕಿ ಯುಕ್ತಿ ಬತ್ಲಾತೆ ಹೇ. ನಾವು ಮಕ್ಕಳಿಗೆ ಗೊತ್ತಾಗಿದೆ ಶಿವಬಾಬಾ ಯಾರಾಗಿದ್ದಾರೆ, ಪತಿತ ಪಾವನ. ಅವರು ನಮ್ಗೆ ಈಗ ಪಾವನರಾಗುವ ಯುಕ್ತಿಯನ್ನ ತಿಳಿಸ್ತಾ ಇದ್ದಾರೆ. ಆದ್ರೆ ಭಕ್ತಿ ಮಾರ್ಗದಲ್ಲಿ ಪಾವನರಾಗುವ ಯಾವ ಯುಕ್ತಿ ತಿಳಿಸ್ಲಿಲ್ಲ. ಒಂದೇ ಕಡೆ ಭಕ್ತಿ ಮಾಡ್ತಾನೆ ಇದ್ರು. ಆತ್ಮ ಕೋ ಹಿ ಪಾವನ್ ಬನ್ನ ಹೇ. ಆತ್ಮನೇ ಈಗ ಪಾವನ ಆಗ್ಬೇಕಾಗಿದೆ. ಆತ್ಮ ಹಿ ಪತಿತ್ ಬಂತಿ ಹೇ. बच्चे जानते हैं भारत में ही बाप आकर याद की यात्रा सिखलाते हैं और कहाँ भी सिखला ना सके. ಶಿವಬಾಬಾರವರು ಭಾರತದಲ್ಲೇ ಬಂದು ಈ ನೆನಪಿನ ಯಾತ್ರೆಯನ್ನ ಕಲ್ಸ್ಕೊಡ್ತಾರೆ, ಮತ್ತೆ ಎಲ್ಲೂ ಬರೋದಿಲ್ಲ ಅಂತ ಹೇಳಿ ಬಾಬಾ ಹೇಳ್ತಿದ್ದಾರೆ. ಭಾರತದಲ್ಲೇ ಬಂದು ಭಾರತವಾಸಿಗಳಿಗಾಗಿ ತಿಳಿಸ್ಕೊಡ್ತಾ ಇದ್ದೀನಿ. ಬಚ್ಚೆ बाबा ತಿಳಿಸ್ತಾ ಇದ್ದಾರೆ, जिस्मानी यात्रे तो बच्चों ने बहुत किया है. यह यात्रा सिर्फ एक बाप की सिखला सकता है. ಹೀಗೆ ಬಾಬಾ ಹೇಳ್ತಾರೆ, ಆ ಶಾರೀರಿಕ ಯಾತ್ರೆ ಅಂತೂ ಬಹಳ ಜನ್ಮಗಳಿಂದ ಮಾಡ್ತಾ ಬಂದಿದ್ರಿ. ಬಹಳ ಜನರು ಆ ಯಾತ್ರೆಯನ್ನ ಕಲ್ಸ್ಕೊಟ್ಟಿದ್ದಾರೆ. ಆದ್ರೆ ಈ ನೆನಪಿನ ಯಾತ್ರೆ ಮಾತ್ರ ಶಿವಬಾಬಾ ಮಾತ್ರ ಕಲ್ಸ್ಕೊಡೋರಾಗಿದ್ದಾರೆ. अब तुम बच्चों को बाप ने समझाया है. माया के कारण सभी की बुद्धि ಬೇಸಮಜ್ ತಾಲ ಲಗಾ ಹುವಾ ಹೇ. ಬಾಬಾ ಕೂಡ ಹೇಳ್ತಿದ್ದಾರೆ, ತಾವು ಮಕ್ಕಳಿಗೆ ಮಾಯೆ ಕಾರಣದಿಂದ ತಮ್ಮ ಬುದ್ಧಿಯ ಬೀಗ ಬಂದಾಗಿದೆ. ಅಭಿ ಬಾಪ್ ದ್ವಾರ ತುಮಕೋ ಮಾಲೂಮ್ ಪಡಾ ಹೇ ಕಿ ಹಮ್ ಕಿತನೆ ಸಮಜ್ದಾರ್ ಧನ್ವಾನ್ ಅವ್ರ ಪವಿತ್ರತೆ. ಗೊತ್ತಾಯ್ತು ಈಗ ಬಾಬಾ ಬಂದ್ ಹೇಳ್ತಿದ್ದಾರೆ, ತಾವೆಷ್ಟು ಧನವಂತರಿದ್ರಿ, ಗುಣವಂತರಿದ್ರಿ, ಬುದ್ಧಿವಂತರಿದ್ರಿ, ಪವಿತ್ರರಿದ್ರಿ. ಆದ್ರೆ ಈ ರೀತಿ ಇದ್ದವ್ರನ್ನ ಮಾಯೆ ನಮ್ಮನ್ನ ಯಾಕೆ ಬುದ್ಧಿಹೀನರನ್ನಾಗಿ ಮಾಡ್ತು, ಅಪವಿತ್ರರನ್ನಾಗಿ ಮಾಡ್ತು. ಈಗ ಬಾಬಾ ಹೇಳಿದ ಮೇಲೆ ಗೊತ್ತಾಗಿದೆ ಅಂತ ಹೇಳಿ ಬಾಬಾ ತಿಳಿಸ್ತಾ ಇದ್ದಾರೆ. ಹಮ್ ಸಾರೆ ವಿಶ್ವಕ್ಕೆ ಮಾಲೀಕತೆ. ತಾವು ಮಕ್ಕಳು ಇಡೀ ವಿಶ್ವಕ್ಕೆ ಮಾಲೀಕರಾಗಿದ್ರಿ. ಅಬ್ ಹಮ್ ಫಿರ್ ಬನ್ ರಹಾ ಹೇ. ಈಗ ಮತ್ತೆ ಪುನಃ ನಾವು ಅದೇ ರೀತಿ ವಿಶ್ವದ ಮಾಲೀಕರಾಗಬೇಕಾಗಿದೆ. ಬಾಪ್ ಕಿತನಿ ಬಡಿ ಬೇಹದ್ಗೆ ಬಾದಶಾಹಿ ದೇತೆ ಹೇ. ಹೀಗೆ ನಾವು ಮಕ್ಕಳಿಗೆ ಈ ಸಮಯದಲ್ಲಿ ಓದಿಸ್ತಾ ಬಾಬಾರವ್ರು ಎಷ್ಟು ದೊಡ್ಡ ರಾಜ್ಯ ಭಾಗ್ಯವನ್ನೇ ಕೊಡ್ತಾ ಇದ್ದಾರೆ. ಲೌಕಿಕ ಬಾಪ್ ಕಕ್ಕೆ ಲಾಖೋ ಕರೋಡೋ ದೇಂಗೆ. ಲೌಕಿಕ ತಂದೆ ಆದ್ರೆ ನಿಮ್ಗೆ ಬಹಳ ಮಾಡಿದ್ರೆ ಆಸ್ತಿ ಎಷ್ಟು ಕೊಡ್ಬೋದು, ಲಕ್ಷ ಕೋಟಿಗಟ್ಲೆ ಕೊಡ್ಬೋದು. ಆದ್ರೆ ಈ ಬೇಹದ್ದಿನ ತಂದೆ ತಮ್ಗೆ ರಾಜ್ಯ ಭಾಗ್ಯವನ್ನೇ ಕೊಡ್ತಾರೆ, ವಿಶ್ವದ ಮಾಲೀಕರನ್ನಾಗೆ ಮಾಡ್ತಾರೆ. यह तो मीठी बेहद का बाप बेहद की बादशाही देने आए हैं. ಇಷ್ಟು ಮಧುರಾತಿ ತಂದೆ, ಬೇಹದ್ದಿನ ತಂದೆ ಬೇಹದ್ದಿನ ಆಸ್ತಿನೇ ಕೊಡ್ಲಿಕ್ಕೆ ಬಂದಿದ್ದಾರೆ. ಲೌಕಿಕ ತಂದೆಯಿಂದ ಏನ್ ಸಿಗುತ್ತೆ, 1,00,000 ಕೋಟಿ ಅಷ್ಟೇ ಅಂತ ಹೇಳಿ ಬಾಬಾ ಹೇಳ್ತಿದ್ದಾರೆ. ಬಾಬಾ ಅಂತದನ್ನ ಒಂದು ದಿನಕ್ಕಾಗೆ ಕೊಡ್ತಾರೆ. ಲಕ್ಷಾನ್ಗಟ್ಲೆ ಕೋಟಿಗಟ್ಲೆ ಸಂಪಾದನೆ ಒಂದು ದಿನಕ್ಕಾಗೆ ಆಗ್ಬಿಡುತ್ತೆ ಅಂತ ಹೇಳಿ ಬಾಬಾ ಹೇಳ್ತಿದ್ದಾರೆ. ಇಸ್ಲಿಯೇ ತುಮ್ ಯಹ ಪಡಾನೆ ಆಯೇ ಹೋ. ಅದಕ್ಕಾಗಿನೇ ತಾವು ಮಕ್ಕಳು ಇಲ್ಲಿ ಓದುವುದಕ್ಕಾಗಿ ಬಂದಿದ್ದೀರಿ. ಕಿಸ್ಕೆ ಪಾಸ್, ಬೇಹದ್ಗೆ ಬಾಪ್ಗೆ ಪಾಸ್. ಹಾಗಾಗಿ ತಾವು ಓದುವುದಕ್ಕಾಗಿ ಯಾರ ಹತ್ತಿರ ಬಂದಿದ್ದೀರಿ? ಬಾಬಾ ಹೇಳ್ತಿದ್ದಾರೆ, ಬೇಹದ್ದಿನ ತಂದೆ ಹತ್ತಿರ ಬಂದಿದ್ದೀರಿ. ಅವರಿಂದ ನಿಮ್ಗೆ ಬೇಹದ್ದಿನ ಆಸ್ತಿನೇ ಸಿಗ್ತಾ ಇದೆ.
बाप अक्षर मम्मा से भी मीठा है, बल मम्मा पालन करते हैं, परंतु बाप फिर भी बाप है जिससे बेहद का वर्षा मिलता है. ಬಾಬಾ ಹೇಳ್ತಿದ್ದಾರೆ, ಮಮ್ಮಕ್ಕಿಂತಲೂ ತಂದೆ ಅನ್ನುವಂತ ಪದ ಬಹಳ ಸ್ವೀಟ್ ಆಗಿದೆ. ಅಪ್ಪ ಅನ್ನುವಂಥದ್ದು, ಬಾಬಾ ಅನ್ನುವಂಥ ಪದ ಮಮ್ಮಗಿಂತಲೂ ಬಹಳ ಸ್ವೀಟ್ ಇದೆ. ಮಮ್ಮ ಏನ್ ಮಾಡ್ತಾರೆ, ಬಲೆ ನಿಮ್ಗೆ ಪಾಲನೆ ಮಾಡ್ತಾರೆ, ತಾಯಿಯಾಗಿ ನಿಮ್ಗೆ ಆರೈಕೆ ಮಾಡ್ತಾರೆ, ಅಡ್ಗೆ ಮಾಡ್ತಾರೆ, ಊಟ ಬಡಿಸ್ತಾರೆ, ಕೇರ್ ಮಾಡ್ತಾರೆ. ಆಸ್ತಿ ಎಲ್ಲಿ ಸಿಗುತ್ತೆ ಮಮ್ಮಾಯಿಂದ ಅಂತ ಹೇಳಿ ಬಾಬಾ ಕೇಳ್ತಿದ್ದಾರೆ. ಹಾಗಾಗಿ ಬೇಹದ್ದಿನ ತಂದೆಯಿಂದ 21 ಜನ್ಮಕ್ಕಾಗಿ ಸುಖದ ಆಸ್ತಿ, ಸಂಪತ್ತಿನ ಆಸ್ತಿ, ಆರೋಗ್ಯದ ಆಸ್ತಿ, ಎಲ್ಲದರದ್ದು ಆಸ್ತಿ ಸಿಗುತ್ತೆ. ಹಾಗಾಗಿ ತಂದೆ ಎನ್ನುವಂತ ಪದ ಬಹಳ ಮಧುರ ಇದೆ. ತುಮ್ ಸದಾ ಖುಷಿ ಅವ್ರ ಸದಾ ಸುಹಾಗಿನ್ ಬನ್ ಫಕೀರ್ತೆ. ಬಾಬಾ ಹೇಳ್ತಿದ್ದಾರೆ, ತಾವಂತೂ ಎಷ್ಟೊಂದು ಸುಖಿ ಆಗಿದ್ರಿ, ಮತ್ತೆ ಬಹಳ ಸೌಕಾರರಾಗಿದ್ರಿ. ಬಾಬಾ ಹಮ್ಕೋ ಫಿರ್ ಸೆ ಕ್ಯಾ ಬನಾತೆ ಹೇ. ಈಗಂತೂ ಬಾಬಾ ನಮ್ಮನ್ನ ಮತ್ತೆ ಪುನಃ ಏನ್ ಮಾಡ್ತಾ ಇದ್ದಾರೆ. ಯಹ ಕೊಯಿ ನಯಿ ಬಾತ್ ನಹಿ ಜಾನ್ತೆ. ಈಗ ಇವೆಲ್ಲ ಹೊಸ ಮಾತುಗಳಂತೂ ಯಾರು ತಿಳ್ಕೊಳ್ತಾ ಇಲ್ಲ. ಗಾಯನ್ ಬಿ ಹೇ, ಸುಬಹ ಕೋ ಅಮ್ ಅಮೀರ್ ತಾ, ರಾತ್ ಕೋ ಫಕೀರ್ ತಾ. ಹೀಗೆ ಗಾಯನ ಕೂಡ ಇದೆ. ಬೆಳಗ್ಗೆ ಅಮೀರರಾಗಿದ್ರು, ಸೌಕಾರರಾಗಿದ್ರು, ಮತ್ತೆ ಸಂಜೆಗೆ ರಾತ್ರಿಗೆ ಭಿಕಾರಿ ಆದ್ರು. ತುಂಬಿ सुबह में अमर थे, अमर है, फिर अमीर है, पर फिर ಬೇಹದ್ ಕಾ ರಾತ್ ಮೇ ಫಕೀರ್ ಬನ್ ಜಾತೆ ಹೇ. ಹಾಗೆ ಬಾಬಾ ಕೂಡ ಹೇಳ್ತಿದ್ದಾನೆ ಈ ಬೇಹದ್ದಿನ ಮಾತಿನಲ್ಲಿ. ಸುಬಹ ಅಂದ್ರೆ ಬೆಳಗ್ಗೆ, ಅಂದ್ರೆ ಸತ್ಯಾತ್ರೇತಾಯುಗದಲ್ಲಿ ತಾವು ಅಮರರಾಗಿದ್ರಿ. ಯಾವಾಗ ದ್ವಾಪರ ಕಲಿಯುಗ ಬರುತ್ತೋ ಆಗ ಫಕೀರರಾದ್ರಿ, ರಾತ್ರಿ ಆಗ್ತಿದ್ದಂಗೆ ಭಿಖಾರಿ ಆದ್ರಿ ಅಂತ ಹೇಳಿ ಬಾಬಾ ಹೇಳ್ತಿದ್ದಾರೆ. ಬಾಬಾ ರೋಜ್ ಸ್ಮೃತಿ ದಿಲಾತೆ ಹೇ. ಬಾಬಾ ಪ್ರತಿ ದಿನ ನಮ್ಗೆ ಈ ರೀತಿಯ ಮಾತುಗಳನ್ನ ನೆನಪು ಮಾಡಿಸ್ತಾ ಇದ್ದಾರೆ. ತಾವು ಅಮರರಿದ್ರಿ, ಅಮೀರಿದ್ರಿ, ತಾವು ಸೌಕಾರ್ಯರಿದ್ರಿ, ಈಗ ಎಷ್ಟು ಭಿಖಾರಿ ಆಗಿದ್ದೀರಿ. ಬಚ್ಚೆ ಕಲ್ ತೋ ತುಮ್ ವಿಶ್ವಕ್ಕೆ ಮಾಲಿಕ್ ಅಮೀರ್ ಥೆ, ಆಜ್ ತುಮ್ ಫಕೀರ್ ಬನ್ ಪಡೆ ಹೋ. ಬಾಬಾ ಹೇಳ್ತಿದ್ದಾರೆ, ಮೊದಲು ನಿನ್ನೆ ತಾವು ವಿಶ್ವದ ಮಾಲೀಕರಾಗಿದ್ರಿ, ಅಮೀರರಾಗಿದ್ರಿ, ಆದ್ರೆ ಈಗ ಫಕೀರರಾಗಿದ್ರಿ, ಭಿಖಾರಿಗಳ ಸಮಾನಾಗಿದ್ರಿ. अब फिर ಸಾಹುಕಾರ ಸುಬಹ ಆತಿ ಹೇ, ತುಮ್ ಅಮೀರ್ ಬನ್ ಜಾತೆ ಹೋ. ಈಗ ಮತ್ತೆ ಈಗ ಬೆಳಗ್ ಬರ್ತಾ ಇದೆ, ಬೆಳಕಾಗ್ತಾ ಇದೆ, ತಾವು ಅಮೀರರಾಗೋರಿದ್ರಿ, ಸಾಹುಕಾರರಾಗೋರಿದ್ರಿ. ಕಿತ್ನಿ ಸಹಜ್ ಬಾತ್ ಹೇ. ಹೀಗೆ ಬಾಬಾ ಹೇಳ್ತಾರೆ, 5,000 ವರ್ಷದ ಮಾತನ್ನ ನಿನ್ನೆ ಅಂತ ಹೇಳ್ತಾರೆ, ನಾಳೆ ಬರುವುದನ್ನ ನಾಳೆ ಅಂತ ಹೇಳ್ತಾರೆ. ಎಷ್ಟು ಈಸಿಯಾಗಿ ಬಾಬಾ ಹೇಳ್ತಾರೆ, ನಾಳೆಗೆ ನೀವು ಅಮೀರರಾಗೋರಿದ್ದೀರಿ. ಕಿತನಿ ಸಹಜೆ, ತುಮ್ ಬಚ್ಚೋं को बहुत खुशी होनी चाहिए ಅಮೀರ್ ಬನ್ನಿ ಕಿಲಿ. ತಾವ್ ಮಕ್ಕಳಿಗೆ ಎಷ್ಟು ಖುಷಿ ಆಗ್ಬೇಕು, ನಾವು ಅಮೀರ್ ಆಗ್ತಾ ಇದ್ದೀವಿ, ಸೌಕಾರರಾಗ್ತಾ ಇದ್ವಿ, ಬಹಳ ಖುಷಿ ಇರ್ಬೇಕು ಅಂತ ಹೇಳಿ ಬಾಬಾ ಹೇಳ್ತಿದ್ದಾರೆ. ಬ್ರಾಹ್ಮಣ ಕೋ ದಿನ್ ಅವರು ಬ್ರಾಹ್ಮಣೋ ಕಿ ರಾತ್, अब दिन में तुम अमीर बन रहे हो और ಬನೆಂಗೆ ಬಿ ಜರೂರ್. ಬಾಬಾ ಕೂಡ ಹೇಳ್ತಿದ್ದಾರೆ, ತಾವೀಗ ಬ್ರಾಹ್ಮಣರಾಗಿದ್ದೀರಿ, ಈಗ ದಿನದಲ್ಲಿ ಹೋಗ್ತೀರಂದ್ರೆ ಅವಶ್ಯವಾಗಿ ತಾವು ಅಮೀರರಾಗ್ತೀರಿ, ಅವಶ್ಯವಾಗಿ ಆಗ್ಲೇಬೇಕು ಅಂತ ಹೇಳಿ ಬಾಬಾ ಹೇಳ್ತಿದ್ದಾರೆ. ಗ್ಯಾರಂಟಿನೇ ಇದೆ, ತಾವು ದೇವತೆನೇ ಆಗ್ತೀರಿ, ಸೌಕಾರರೇ ಆಗ್ತೀರಿ. ಪರಂತು ನಂಬರ್ವಾರ್ ಪುರುಷಾರ್ಥದ ಅನುಸಾರ. ಅದು ಹೇಗಾಗ್ತೀರಿ, ತಮ್ಮ ತಮ್ಮ ಪುರುಷಾರ್ಥದ ಅನುಸಾರವಾಗಿ. ಎಲ್ಲರೂ ಅಮೀರರಾಗೋದಿಲ್ಲ, ಎಲ್ಲರೂ ರಾಜ ಪದವಿನೇ ಪಡ್ಕೊಳ್ಳೋದಿಲ್ಲ. ನಂಬರ್ ವಾರ್ ಆಗಿ ಅಂತ ಹೇಳಿ ಬಾಬಾ ಹೇಳ್ತಿದ್ದಾರೆ. ಬಾಪ್ ಕಹತೆ ಹೇ ಯಹ कारी चैनल को जैसे तुम ही पार करते हो योग बल से. ಬಾಬಾ ಹೇಳ್ತಿದ್ರು, ಇದಂತೂ ಉಪ್ಪಿನ ನೀರಿನ ಕಾಲುವೆ ಆಗಿದೆ, ಇದು ವಿಶ್ವದ ಸಾಗರ ಆಗಿದೆ. ಇದನ್ನ ತಾವು ಹೇಗ್ ಪಾರ್ ಮಾಡ್ತೀರಿ, ಕೇವಲ ಯೋಗ ಬಲದಿಂದ. ವಿಶ್ವದ ವೈತರಣಿ ನದಿ ಅಂತ ಬಾಬಾ ಹೇಳ್ತಾರೆ. ಏನೆಲ್ಲ ಇದಕ್ಕೆ ಹೆಸರಿದೆ, ಇದನ್ನ ಹೇಗ್ ಪಾರ್ ಮಾಡ್ತಾ ಇದ್ದೀರಿ ಅಂದ್ರೆ ಯೋಗ ಬಲದಿಂದ. ಜಹಾ ಜಾನಾ ಹೇ ಉನ್ಕಿ ಯಾದ್ ಕರ್ನಿ ಚಾಹಿಯೆ. ಈಗ ಎಲ್ಲಿ ಹೋಗ್ಬೇಕಾಗಿದೆ ನಾವು ವಾಪಸ್, ಅದನ್ನ ನೆನಪು ಮಾಡ್ಬೇಕಾಗಿದೆ. ಯಾರ ಬಳಿ ಹೋಗ್ತಿದೀವಿ ಅವರನ್ನೇ ನೆನಪು ಮಾಡ್ಬೇಕಾಗಿದೆ. ಹಮ್ಕೋ ಬಾಪ್ ಗರ್ ಜಾನಾ ಹೇ. ಈಗಂತೂ ನಾವು ತಂದೆ ಮನೆಗೆ ಹೋಗ್ಬೇಕಾಗಿದೆ, ಪರಮ ಧಾಮಕ್ಕೆ ಹೋಗ್ಬೇಕಾಗಿದೆ. ಅದಕ್ಕಾಗಿ ಅದನ್ನೇ ನೆನಪು ಮಾಡಿ. ಬಾಪ್ ಖುದ್ ಆಯಾ ಹೇ ಹಮ್ಕೋ ಲೇನೆ. ಬಾಬಾ ಸ್ವತಃ ಆಗಿ ಬಂದಿದ್ದಾರೆ, ತಾವು ಮಕ್ಕಳನ್ನ ಕರ್ಕೊಂಡು ಹೋಗೋದಕ್ಕಾಗಿ, ಪಾವನ ಮಾಡಿ ಜೊತೆಗೆ ಕರ್ಕೊಂಡು ಹೋಗೋದಕ್ಕಾಗಿ. ಬಹುತ್ ಪ್ಯಾರ್ ಸೆ ಸಮझाते हैं मीठे बच्चे तुम ही पावनते,
84 ಜನ್ಮ ಲೇತೆ ಲೇತೆ ಪತಿತ್ ಬನೆ ಹೋ ಫಿರ್ ಪಾವನ್ ಬನ್ನ ಹೇ. ಬಾಬಾರವರು ಬಹಳ ಪ್ರೀತಿಯಿಂದ ತಿಳಿಸ್ಕೊಡ್ತಾರೆ, ತಾವು ಎಷ್ಟೊಂದು ಪಾವನರಾಗಿದ್ರಿ, ದೇವತಾ ಆಗಿದ್ರಿ, ಪವಿತ್ರ ಇದ್ರಿ, ಶಕ್ತಿಶಾಲಿ ಇದ್ರಿ, ಬುದ್ಧಿವಂತರ ಇದ್ರಿ. ಈಗ 84 ಜನ್ಮ ತೆಗೆದುಕೊಳ್ತಾ ಪತಿತ ಆಗಿದ್ದೀರಿ. ಈಗ ಪುನಃ ಮತ್ತೆ ಅದರಂಗೆ ಆಗ್ಬೇಕಾಗಿದೆ. ಪಾವನ್ ಬನ್ನೆ ಕಾ ಅವ್ರ ಕೊಯಿ ಉಪಾಯ ನಹಿ ಹೇ. ಪಾವನರಾಗುವುದಕ್ಕಾಗಿ ಬೇರೆ ಯಾವುದೇ ಉಪಾಯ ಇಲ್ಲ, ಕೇವಲ ತಂದೆಯ ನೆನಪು ಮಾತ್ರ ಅಂತ ಬಾಬಾ ಹೇಳ್ತಿದ್ದಾರೆ. ತುಮ್ ಜಾನ್ತೆ ಹೋ ಪತಿತ ಪಾವನ್ ಆತೆ ಹೇ और तुम उनकी मत पर चल ಪಾವನ್ ಬಂತೆ ಹೋ. ಹೀಗೆ ಪತಿತ ಪಾವನ ಬರ್ತಿದ್ದಂಗೆ ಪಾವನ ಆಗೋದಿಲ್ಲ. ಬಾಬಾ ಹೇಳ್ತಾರೆ, ಅವರು ಓದಿಸ್ತಾರೆ, ಅದ್ರಂತೆ ತಾವು ನಡಿಬೇಕಾಗಿದೆ, ಶ್ರೀಮತದಂತೆ ನಡಿಬೇಕು, ಅವ್ರು ಹೇಳಿದ ಎಲ್ಲ ಸಲಹೆಗಳಂತೆ ನಡ್ಕೋಬೇಕು, ಆಗ ಪಾವನರಾಗ್ತೀರಿ ಅಂತೇಳಿ ಬಾಬಾ ಹೇಳ್ತಿದ್ದಾರೆ. ತುಮ್ ಬಚ್ಚೋ ಕೋ ಬಹುತ್ ಖುಷಿ ಹೋನಿ ಹೈ ಕಿ ಹಮ್ ಯಹಾ ಪದ ಪಾಯಂಗೆ. ತಾವು ಮಕ್ಕಳಿಗೆ ಈಗ ಬಹಳ ಖುಷಿ ಇರ್ಬೇಕು, ನಾವು ಭವಿಷ್ಯದಲ್ಲಿ ಇಂಥ ಪದವಿ ಪಡ್ಕೊಳ್ತಿದ್ದೀವಿ, ಇಷ್ಟು ಸುಂದರರಾಗ್ತಿದ್ದೀವಿ, ಇಷ್ಟು ಶ್ರೇಷ್ಠರಾಗ್ತಿದ್ದೀವಿ, ಇಷ್ಟು ಸೌಕಾರರಾಗ್ತಿದ್ದೀವಿ ಅಂತೇಳಿ ಬಹಳ ಖುಷಿ ಇರ್ಬೇಕಾಗಿದೆ. ಬಾಪ್ कहते हैं तुम 21 ಜನ್ಮೋं के लिए ಸದಾ ಖುಷಿ ಬನೆಂಗೆ. ಇಷ್ಟು ಖುಷಿಯಲ್ಲಿ ಇರ್ತೀರಂದ್ರೆ 21 ಜನ್ಮಕ್ಕಾಗಿ ಸದಾ ಖುಷಿಯಲ್ಲೇ ಇರ್ತೀರಿ. ಬಾಪ್ ಸುಖಧಾಮ್ ಕಾ ರಾವಣ ದುಃಖಧಾಮ್ ಕಾ ವಸಾತೆ ಹೇ. ಶಿವಬಾಬಾರವರು ನಾವು ಮಕ್ಕಳಿಗಾಗಿ ಇಷ್ಟು ಸುಖಧಾಮದ ಆಸ್ತಿ ಕೊಡ್ತಾರೆ, ಸದಾ ಕಾಲಕ್ಕಾಗಿ ಅಲ್ಲಿ ಸುಖದಲ್ಲೇ ಇರ್ತೀರಿ. ಆದ್ರೆ ರಾವಣ ತಾವು ಮಕ್ಕಳಿಗೆ ದುಃಖಧಾಮದ ಆಸ್ತಿಯನ್ನ ಕೊಟ್ಟಿದ್ದಾನೆ. ಅಪವಿತ್ರ ಆಗಿದ್ರಿ, ಅಶಾಂತಿ ಆಗಿದ್ರಿ, ದುಃಖಿ ಆಗಿದ್ದೀರಿ, ಇದು ರಾವಣನ ಆಸ್ತಿ ಆಗಿದೆ. तुम बच्चे अभी जानते हो रावण तुम्हारा पुराना दुश्मन है जिससे तुमको 5 विकारों रूपी ಪಿಂಜಡೆ ಮೇ ಡಾಲಾ ಹೈ. ಬಾಬಾ ಹೇಳ್ತಿದ್ರೆ, ತಾವು ಮಕ್ಕಳು ಕೂಡ ತಿಳ್ಕೊಂಡಿದ್ದೀರಿ, ರಾವಣ ನಮ್ಮ ಹಳೆಯ ಶತ್ರು, ನಮ್ಮ ಬೆನ್ನ ಹಿಂದನೇ ಬಿತ್ತಿದ್ದಾನೆ, ಅಷ್ಟು ಈಸಿಯಾಗಿ ನಿಮ್ಮನ್ನ ಬಿಟ್ಟು ಹೋಗೋದಿಲ್ಲ. ಈ 5 ವಿಕಾರ ರೂಪಿ ಪಂಜರದಲ್ಲಿ ನಮ್ಮನ್ನ ಬಂಧಿಸಿಟ್ಟಿತ್ತು ರಾವಣ ಅಂತ ಹೇಳಿ ಬಾಬಾ ಹೇಳ್ತಿದ್ದಾರೆ. ಬಾಪ್ ಆಕರ್ ನಿಖಲ್ತಾಯ್. ಬಾಬಾ ಬಂದು ಈಗ ಆ ಪಂಜರದಿಂದ ಬಿಡಿಸ್ತಾ ಇದ್ದಾರೆ, ಹೊರಗಡೆ ಬಿಡ್ತಿದ್ದಾರೆ. ಬಾಬಾ ಎಲ್ಲ ವಿಕಾರಗಳಿಂದ ಬಿಡಿಸ್ತಿದ್ದಾರೆ. ಪಕ್ಷಿ ಹಾಗೆ ತಾವ ವಾಪಸ್ ಹಾರ್ಕೊಂಡು ಮನೆಗೆ ಹೋಗ್ತೀರಿ, ಎಲ್ಲ ವಿಕಾರಗಳಿಂದ ಮುಕ್ತ ಆಗಿ ಅಂತ ಹೇಳಿ ಬಾಬಾ ಹೇಳ್ತಿದ್ದಾರೆ. ಜಿತನಾ ಜೋ ಬಾಪ್ ಕೋ ಯಾದ್ ಕರ್ತೆ ಹೇ ಉತನಾ ಅವರಿಗೂ ಬಿ ಪರಿಚಯ ದೇತೆ ಹೇ. ಯಾರು ಎಷ್ಟೆಷ್ಟು ತಂದೆಯ ನೆನಪು ಮಾಡ್ತಾರೆ ಅವರಿಂದ ಅನುಭವ ಆಗುತ್ತೆ, ಬಾಬಾನ ಸುಖದ ಅನುಭವ ಆಗುತ್ತೆ. ಹಾಗೆ ಬೇರೆಯವ್ರಿಗೂ ಕೂಡ ತಂದೆಯ ಪರಿಚಯ ಕೊಡ್ತಾ ಹೋಗ್ತೀರಿ. ಯಾದ್ ನ ಕರ್ನೆ ವಾಲೆ ದೇಹಾಭಿಮಾನ್ ಮೇ रहेंगे. ಬಾಬಾರವ್ರನ್ನ ನೆನಪು ಮಾಡೋದಿಲ್ಲ ಅಂದ್ರೆ ಅರ್ಥ ದೇಹಾಭಿಮಾನದಲ್ಲಿದ್ದಾರೆ, ಈ ಕೆಲಸ ಕಾರ್ಯದಲ್ಲಿ ಅದರಲ್ಲೇ ಬ್ಯುಸಿ ಆಗ್ತಾರೆ. वह ना बाप को याद कर सकते ना बाप को ಪರಿಚಯ ದೇ सकते. ಯಾರು ತಂದೆಯನ್ನೇ ನೆನಪು ಮಾಡ್ತಾ ಇಲ್ಲ ಅಂದ್ರೆ ಅರ್ಥ ಅವರು ಬೇರೆಯವ್ರಿಗೂ ಕೂಡ ತಂದೆಯ ಪರಿಚಯವನ್ನ ಕೊಡೋದಿಲ್ಲ. ಹಮ್ ಆತ್ಮ ಭಾಯಿ ಭಾಯಿ ಹೇ ಗರ್ ಸೆ ಯಹ ಆಯೆ ಹೇ. ನಾವೆಲ್ಲ ಈ ಸಾಕಾರ ಜಗತ್ತಿನಲ್ಲಿ ಎಲ್ಲ ಮನುಷ್ಯರು ಸಹೋದರ ಅಂತ ಹೇಳಿ ಬಾಬಾ ಹೇಳ್ತಾರೆ, ಅಲ್ಲಿಂದ ಬಂದು ಇಲ್ಲಿ ಪಾತ್ರ ಮಾಡ್ತಿದ್ವಿ, ನಾವು ಒಂದೇ ಮನೆಯವರು ಅಂತ ಹೇಳಿ ಬಾಬಾ ಹೇಳ್ತಾರೆ. ನಮ್ಗೆಲ್ಲ ಒಬ್ಬರೇ ತಂದೆ, ಪರಂಧಾಮದಲ್ಲಿದ್ದಾಗ ನಮ್ದು ಒಂದೇ ಮನೆ ಆಗಿತ್ತು, ಇಲ್ಲಿ ಬಂದು ಬೇರೆ ಬೇರೆ ರೀತಿಯ ಪಾತ್ರ ಮಾಡ್ತಾ ಬೇರೆ ಬೇರೆ ಆಗಿದ್ದೀರಿ. ತಾವೆಲ್ಲರೂ ಸಹೋದರರೇ ಅಂತ ಹೇಳಿ ಬಾಬಾ ಹೇಳ್ತಿದ್ದಾರೆ. ಭಿನ್ನ ಭಿನ್ನ ಪಾರ್ಟ್ ಬಜಾತೆ ಹೇ. ಇಲ್ಲಿ ಬೇರೆ ಬೇರೆ ಪಾತ್ರ ಅಭಿನಯ ಮಾಡ್ತಿದ್ದೀರಿ, ಹಾಗಾಗಿ ನೀವೆಲ್ಲ ಸಹೋದರರೇ ಆಗಿದ್ದೀರಿ. ಸಾರಾ ಪಾರ್ಟ್ ಕೈಸೆ ಬಜಾತಾ ಹೇ ಯಹ ಬಿ ತುಮಾರಿ ಬುದ್ಧಿ ಮೇ. ಎಲ್ಲರೂ ಬೇರೆ ಬೇರೆ ಪಾತ್ರ ಹೇಗೆ ಅಭಿನಯ ಮಾಡ್ತಿದ್ದಾರೆ ನೋಡ್ತಾ ಇದ್ದೀರಿ ಅಂತ ಬಾಬಾ ಹೇಳ್ತಾರೆ. ಅವರವರ ಕರ್ಮ ಕ್ಷೇತ್ರದಲ್ಲಿ ಕರ್ಮ ಮಾತ್ರ ತಮ್ಮ ತಮ್ಮ ಪಾತ್ರ ಅಭಿನಯ ಮಾಡ್ತಿದ್ದಾರೆ. ಜಿನ್ಕೋ ಪಕ್ಕಾ ನಿಶ್ಚಯ ಹೇ ವಹ ಆಕರ್ ಯಹ ರಿಫ್ರೆಶ್ ಹೋತೆ ಹೇ. ಯಾರಿಗೆ ಪಕ್ಕಾ ನಿಶ್ಚಯ ಇದೆ, ಬಾಬಾ ನಮ್ಗೆ ಓದಿಸ್ತಾ ಇದ್ದಾರೆ, ಇಡೀ ವಿಶ್ವದ ಜ್ಞಾನ ಕೊಡ್ತಿದ್ದಾರೆ. ಇಷ್ಟು ನಿಶ್ಚಯ ಇರೋರು ಬಂದು ರಿಫ್ರೆಶ್ ಆಗಿ ಹೋಗ್ತಾರೆ. ಯಹ ಕೊಯಿ ಐಸೆ ಪಡಾಯಿ ನಹಿ ಹೇ ಜೋ ತುಮ್ಕೋ ಟೀಚರ್ ಕೆ ಸಾಥ್ ಹಿ ರಹನಾ ಹೇ. ಇದು ಇಂಥ ವಿದ್ಯೆ ಅಲ್ಲ, ತಾವು ಮಕ್ಕಳು ಓದುತ್ತಾನೆ ಇಲ್ಲೇ ಟೀಚರ್ನ ಜೊತೆನೆ ಇದ್ದು ಬಿಡ್ಬೇಕು, ಮನೆಯಲ್ಲೇ ಉಳ್ಕೊಂಡ್ಬಿಡ್ಬೇಕು, ಮಧುಬನದಲ್ಲೇ ಉಳ್ಕೊಂಡ್ಬಿಡ್ಬೇಕು, ಆ ರೀತಿ ಅಲ್ಲ ಇದು ವಿದ್ಯೆ ಅಂತ ಹೇಳಿ ಬಾಬಾ ಹೇಳ್ತಿದ್ದಾರೆ. ಅಪ್ನೆ ಘರ್ ಮೇ ರಹತೆ ಬಿ ಪಡಾಯಿ ಕರ್ ಸಕ್ತೆ ಹೋ. ತಮ್ಮ ಮನೆಯಲ್ಲೇ ಇದ್ಕೊಂಡು ಕೂಡ ಈ ವಿದ್ಯೆಯನ್ನ ಓದ್ಬೋದು ಅಂತ ಹೇಳಿ ಬಾಬಾ ಹೇಳ್ತಿದ್ದಾರೆ. ಸಿರ್ಫ್
एक हफ्ते अच्छी तरह समझा समझो, फिर ब्राह्मणियों कोई भी एक मास में, कोई के 4 मास, 6 मास में, कोई के 11 ಮಾಸೆ बाद में ले आते हैं. ತಾವು ಗೃಹಸ್ಥಲ್ಲಿ ಇದ್ಕೊಂಡು ಬಹಳ ಚೆನ್ನಾಗಿ ಓದ್ತೀರಂದ್ರೆ, ಕೆಲವರು 1 ತಿಂಗಳು ಚೆನ್ನಾಗಿ ಓದಿದ್ರೆ ಅವ್ರನ್ನ ರಿಫ್ರೆಶ್ ಆಗೋದಕ್ಕಾಗಿ ಮಧುಬನಕ್ಕೆ ಕರ್ಕೊಂಡ್ ಬರ್ತಾರೆ. ಕೆಲವ್ರನ್ನ 6 ತಿಂಗಳಾದ್ಮೇಲೆ ಕರ್ಕೊಂಡ್ ಬರ್ತಾರೆ. ಇನ್ನು ಕೆಲವರು 1 ವರ್ಷದ ನಂತರ ಇಲ್ಲಿ ಮಧುಬನಕ್ಕಾಗಿ ಕರ್ಕೊಂಡ್ ಬರ್ತಾರೆ ಅಂತ ಹೇಳಿ ಬಾಬಾ ಹೇಳ್ತಿದ್ದಾರೆ. ಬಾಕಾತೆ ನಿಶ್ಚಯ ಹುआ ಅವರು ಭಾಗ. ಯಾರಿಗೆ ನಿಶ್ಚಯ ಹೇಗಾಗತ್ತೆ ಅದರ ಮೇಲೆ ಮಧುಬನಕ್ಕಾಗಿ ಓಡ್ ಬರ್ತಾರೆ. 1 ತಿಂಗಳಲ್ಲಿ ನಿಶ್ಚಯ ಆಯ್ತಂದ್ರೆ 1 ತಿಂಗಳಲ್ಲೇ ಮಧುಬನಕ್ಕೆ ಬಂದ್ಬಿಡ್ತಾರೆ. ಬಾಬಾ ಹೇಳ್ತಿದ್ದಾರೆ ನಿಶ್ಚಯದ ಮೇಲಿನೇ ಆಧಾರಿತ ಆಗಿದೆ. ರಾಖಿ ಬಿ ಬಾಂಧತೆ ಹೇ ಕಿ ಹಮ್ ವಿಕಾರ ಮೇ ನಹಿ ಜಾಯೆಂಗೆ. ರಾಖಿಯನ್ನ ಕಟ್ಕೊಳ್ತೀರಂದ್ರೆ ಅರ್ಥ ನಾವು ವಿಕಾರದಲ್ಲಿ ಹೋಗೋದಿಲ್ಲ. हम शिव बाबा से प्रतिज्ञा करते हैं. शिव बाबा ही कहते हैं बच्चे तुमको निर्विकारी जरूर बनना है. ಬಾಬಾರವ್ರು ನಾವು ಮಕ್ಕಳಿಗಾಗಿ ಶ್ರೀಮತನೇ ಕೊಟ್ಟಿದ್ದಾರೆ, ಆದೇಶನ ಕೊಟ್ಟಿದ್ದಾರೆ, ತಾವು ನಿರ್ವಿಕಾರಿಗಳಾಗ್ಬೇಕು. ಅದೇ ಪ್ರತಿಜ್ಞೆಯನ್ನ ನಾವು ಬಾಬಾರವ್ರ ಮುಂದೆ ಮಾಡ್ತಾ ಈ ರಾಖಿಯನ್ನ ಕಟ್ಕೊಳ್ತೀರಿ. ಅಗರ್ ವಿಕರ್ಮೆ ಗಯೆ ತೋ ಕಮಾಯಿ ಚಟ್ 100 ಗುಣ ದಂಡ ಪಡ್ ಜಾಯೇಗಾ. ಹೀಗೆ ಬಾಬಾ ಹೇಳ್ತಾರೆ, ಒಂದ್ ವೇಳೆ ಬಾಬಾರವ್ರಿಗೆ ಪ್ರತಿಜ್ಞೆ ಮಾಡಿ ಏನಾದ್ರೂ ವಿಕಾರದಲ್ಲಿ ಹೋಗ್ತೀರಂದ್ರೆ ಬಾಬಾ ಹೇಳ್ತಿದ್ದಾರೆ 100ಕ್ಕೆ 100ರಷ್ಟು ಶಿಕ್ಷೆಯನ್ನ ಅನುಭವಿಸ್ಬೇಕಾಗತ್ತೆ. ಪ್ರತಿಜ್ಞೆ ಮಾಡಿ ಬಾಬಾ ಹೀಗೆ ನಡ್ಕೊಳ್ತೀನಿ ಹಾಗೆ ನಡ್ಕೊಳ್ತೀನಿ ಅಂತ ಹೇಳಿ ಮತ್ತೆ ಶ್ರೀಮತದಂತೆ ನಡಿಲಿಲ್ಲ ಅಂದ್ರೆ ಬಾಬಾ ಹೇಳ್ತಾರೆ 100ರಷ್ಟು ಶಿಕ್ಷೆಯನ್ನ ಅನುಭವಿಸ್ಬೇಕಾಗತ್ತೆ. 63 ಜನ್ಮ ತುಮ್ನೆ ಗೋತೆ ಕಾಯೆ ಹೇ. ಬಾಬಾ ಹೇಳ್ತಾರೆ 63 ಜನ್ಮದಿಂದ ಇಷ್ಟು ಪೆಟ್ಟು ತಿಂತಾನೆ ಬಂದಿದ್ರಿ. ಅಬ್ ಕಾತೆ ಹೇ ಪವಿತ್ರ ಬನು. ಈಗ ಬಾಬಾ ಹೇಳ್ತಿದ್ದಾರೆ ಈ 1 ಜನ್ಮ ಪವಿತ್ರ ಆಗಿ ಮೇರೆ ಕೋ ಯಾದ್ ಕರೋ ತೋ ತುಮಾರೆ ಪಾಪ ಭಸ್ಮ ಹೋ ಜಾಯೆಂಗೆ. ಈ 1 ಜನ್ಮ ಆದ್ರೆ ಪವಿತ್ರ ಆಗಿ ನನ್ನನ್ನ ನೆನಪು ಮಾಡಿ, ನಿಮ್ಮ ಹಿಂದಿನ ಎಲ್ಲಾ ಜನ್ಮಗಳ ಪಾಪಗಳು ಭಸ್ಮ ಆಗತ್ತೆ. ಆತ್ಮ ಬಾಯಿ ಬಾಯಿ ಹೇ ಇಸ್ಕೆ ನಾಮ ರೂಪ ಮೇ ಫಸ್ನೆ ನಹಿ ಹೇ. ತಾವೆಲ್ಲ ಸಹೋದರರು ಬಾಬಾ ಹೇಳ್ತಿದ್ದಾರೆ ಆತ್ಮ ಯಾರದೇ ನಾಮ ರೂಪದಲ್ಲಿ ಸಿಕ್ಕಾಕೊಳ್ಬೇಡಿ. ಯಾವುದೇ ಆತ್ಮನ ನಾಮ ರೂಪದಲ್ಲಿ ಆಕರ್ಷಣೆಯಲ್ಲಿ ಬರಬೇಡಿ. ಒಬ್ಬ ತಂದೆಯನ್ನೇ ಆಶ್ರಯ ಮಾಡ್ಕೊಳ್ಳಿ ಅಂತ ಹೇಳಿ ಬಾಬಾ ಹೇಳ್ತಾರೆ. ಅಗರ್ ಕೊಯಿ ರೆಗ್ಯುಲರ್ ನಹಿ ಪಡ್ತಾ ಹೈ ತೋ ಜಲ್ದಿ ಮೇ ನಹಿ ಲೇ ಆನಾ ಚಾಹಿಯೆ. ಹೀಗೆ ಬಾಬಾ ಹೇಳ್ತಿದ್ದಾರೆ ರೆಗ್ಯುಲರ್ ಆಗಿ ಯಾರು ಓದ್ತಾನೆ ಇಲ್ಲ ಅಂತವ್ರನ್ನ ಬೇಗ ಮಧುಬನಕ್ಕಾಗಿ ಕರ್ಕೊಂಡು ಬರೋದಿಲ್ಲ. ಬಲ್ ಬಾಬಾ ಖಾತೆ 1 दिन में भी तीर लग सकता है परंतु समझने से ही ಕಾಮ್ ಲೇನಾ ಹೇ. ಬಾಬಾ ಹೇಳ್ತಿದ್ದಾರೆ ಬಾಣ ಅಂತೂ ಒಂದೇ ಕ್ಷಣದಲ್ಲೇ ನಾಟುತ್ತೆ. ನಿಶ್ಚಯ ಬರಲಿಕ್ಕೆ ಎಷ್ಟೊತ್ತು ಬೇಕು ಅಂತ ಬಾಬಾ ಕೇಳ್ತಾರೆ. ಹಾಗಾಗಿ ಕೆಲವರಂತೂ ಬಹಳ ಸಮಯದವರೆಗೂ ಕ್ಲಾಸಿಗೆ ಬರೋದಿಲ್ಲ. ಹಾಗಾಗಿ ಬಾಬಾ ಹೇಳ್ತಿದ್ದಾರೆ ತಾವು ಬೇಗ ನಿಶ್ಚಯ ಆಗತ್ತೆ ಅಂದ್ರೆ ಅಂತವ್ರನ್ನ ಬೇಗ ಕರ್ಕೊಂಡ್ ಬರ್ಬೋದು. ತುಮ ಬ್ರಾಹ್ಮಣೋं को सबसे उत्तम है, यह तुम्हारा बहुत ऊंचा कुल है. ಬಾಬಾ ಹೇಳ್ತಿದ್ರೆ ತಾವು ಬ್ರಾಹ್ಮಣರು ಎಲ್ಲರಿಗಿಂತಲೂ ಶ್ರೇಷ್ಠ ಕುಲ ಆಗಿದೆ. ವಹ ಕೊಯಿ ಸತ್ಸಂಗ ಆದಿ ಹೋತಿ ನಹಿ. ಬಾಬಾ ಹೇಳ್ತಿದ್ದಾರೆ ಇಲ್ಲಂತೂ ಯಾವುದೇ ಸತ್ಸಂಗ ಇಲ್ಲ. ಸತ್ಸಂಗ ಭಕ್ತಿ ಮಾರ್ಗ ಮೇ ಹೋತಾ ಹೇ. ಸತ್ಯ ಸಂಘಗಳು ಭಕ್ತಿ ಮಾರ್ಗದಲ್ಲಿ ನಡೆಯುತ್ತಿದೆ, ಸತ್ಸಂಗ ಅಲ್ಲ ಅಂತ ಹೇಳಿ ಬಾಬಾ ಹೇಳ್ತಿದ್ದಾರೆ. ತುಮ್ ಜಾನ್ತೆ ಹೋ ಯಹ ಸತ್ ಕಾ ಸಂಗ तारे सत का संग मिलता ही तब है जब सतयुग की ಸ್ಥಾಪನ होती है. ಬಾಬಾ ಹೇಳ್ತಿದ್ದಾರೆ ಈಗಂತೂ ತಾವು ಮಕ್ಕಳು ಸತ್ಯನ ಸಂಘದಲ್ಲಿ ಬಂದಿದ್ದೀರಿ. ಸತ್ಯನ ಸಂಘ ಯಾವಾಗ ಸಿಗುತ್ತೆ ಅಂದ್ರೆ ಬಾಬಾ ಯಾವಾಗ ಬಂದು ಸತ್ಯುಗದ ಸ್ಥಾಪನೆ ಮಾಡ್ತಾರೆ, ಸಂಗಮ ಯುಗ ಬರುತ್ತೆ, ಆಗ ತಾವು ಮಕ್ಕಳಿಗಾಗಿ ಈ ಸತ್ಸಂಗ ಸಿಗುತ್ತೆ. ಹಾಗಾಗಿ ಇದರದೇ ಯಾದಗಾರ ಭಕ್ತಿ ಮಾರ್ಗದಲ್ಲಿ ಸತ್ಸಂಗ ಅಂತ ಹೇಳಿ ಮಾಡ್ತಾ ಹೋಗ್ತಾರೆ. ಕಿಸಿ ಕಿ ಬುದ್ಧಿ ಮೇ ನಹಿ ಆತಾ ಕ್ಯೂಂಕಿ ಬುದ್ಧಿ ಕೋ ತಾಲಾ ಲಗಾ ಹುವಾ ಹೇ. ಬಾಬಾ ಹೇಳ್ತಿದ್ರೆ ಈಗಂತೂ ಯಾರ ಬುದ್ಧಿಗೂ ವಿಜ್ಞಾನ ನಾಡ್ತಾ ಇಲ್ಲ. ಯಾಕೆಂದ್ರೆ ಎಲ್ಲರ ಬುದ್ಧಿಯ ಬೀಗ ಹಾಕಲ್ಪಟ್ಟಿದೆ. ಅಬ್ ಸತ್ಯುಗ್ ಮೇ ಜಾನಾ ಹೇ, ಸತ್ ಕಾ ಸಂಗ ಮಿಲ್ತಾ ಹೇ. ಯಾವಾಗ ಸತ್ಯಯುಗಕ್ಕೆ ಹೋಗ್ಬೇಕು ಅಂತ ಹೇಳಿ ಬಯಸ್ತೀರಿ, ಸತ್ಯಯುಗದ ಸ್ಥಾಪನೆ ಆಗ್ತಾ ಹೋಗುತ್ತೆ, ಆಗಲೇ ನಿಮ್ಗೆ ಸತ್ಯ ಸಂಗನ ಸಿಗುತ್ತೆ, ಸತ್ಯ ತಂದೆಯ ಸಂಘ ಸಿಗುತ್ತೆ ಅಂತ ಹೇಳಿ ಬಾಬಾ ಹೇಳ್ತಿದ್ದಾರೆ.
ಪುರುಷ ಪುರುಷೋತ್ತಮ್ ಸಂಗಮ್ ಯುಗ ಪರ್ ಸತ್ಯ ತಂದೆಯ ಸಂಘ ಯಾವಾಗ ಸಿಗುತ್ತೆ? ಬಾಬಾ ಹೇಳ್ತಿದ್ದಾರೆ ಪುರುಷೋತ್ತಮ ಸಂಗಮ ಯುಗದಲ್ಲಿ. ವಹ ಗುರು ಲೋಗ್ ತೋ ಸತ್ಯುಗಿ ಕಿ ಸತ್ ಸಂಗಮ ಯುಗಿ ನಹಿ ಹೇ. ಬಾಬಾ ಹೇಳ್ತಿದ್ದಾರೆ ಆ ಗುರುಗಳಂತೂ ಸಂಗಮ ಯುಗದಲ್ಲಿ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಸತ್ಯ ತಂದೆನೇ ಈ ಸಂಗಮ ಯುಗದಲ್ಲಿದ್ದಾರೆ. ಬಾಪ್ ಜಬ್ ಆತೆ ಹೇ ತೋ मीठा मीठा कहा बोलते हैं उन बेटा बेटा कहा बोलते हैं उन गुरु लोग को तुम बाबा थोड़े ही कहेंगे. ಬಾಬಾ ಕೂಡ ಹೇಳ್ತಿದ್ದಾರೆ, ಬಾಬಾ ಬರ್ತಿದ್ದಂಗೆ ಮಕ್ಕಳೇ ಮಕ್ಕಳೇ ಅಂತ ಹೇಳಿ ಸಂಬೋಧನೆ ಮಾಡ್ತಾರೆ. ನೀವು ಆ ಗುರುಗಳಿಗೆ ಬಾಬಾ ಬಾಬಾ ಅಂತ ಹೇಳಿ ಹೇಳ್ತೀರೇನು ಅಂತ ಬಾಬಾ ಕೇಳ್ತಾರೆ. ಅಲ್ಲಿ ಅವ್ರು ಕರ್ಸ್ಕೊಳ್ಳೋದಿಲ್ಲ, ಅವರು ನಿಮ್ಗೆ ಮಕ್ಕಳೇ ಮಕ್ಕಳೇ ಅಂತ ಹೇಳೋದಿಲ್ಲ, ನೀವು ಅವ್ರಿಗೆ ಬಾಬಾ ಬಾಬಾ ಅಂತ ಹೇಳೋದಿಲ್ಲ. ಹಾಗಾಗಿ ಇದು ತಂದೆ ಮಕ್ಕಳ ಸಂಬಂಧ ಆಗಿದೆ. ಏಕದಮ್ ಬುದ್ಧಿ ಕೋ ಗಾಡ್ರೇಜ್ ಕಾ ಲಾಕ್ ಲಗಾ ಹುವಾ ಹೈ. ಬಾಬಾ ಹೇಳ್ತಾರೆ ಮನುಷ್ಯರ ಬುದ್ಧಿಗೆ ಇಷ್ಟು ಗಾಡ್ರೇಜ್ ಲಾಕ್ ಹಾಕಿದೆ, ತೆಗಿಲಿಕ್ಕೆ ಆಗ್ತಾ ಇಲ್ಲ. ಬಾಬಾ ಸತ್ಯ ತಂದೆ ಬಂದಿದ್ರು, ಅವರ ಸಂಗವನ್ನ ಗುರುತಿಸ್ತಾ ಇಲ್ಲ. ಬಾಬಾ ಆಕರ್ ತಾಲ खोलता है. बाबा देखो कितनी युक्ति रचते हैं कि मनुष्य आकर हीरे जैसे जीवन बनाए. ಬಾಬಾರವರು ಬಂದು ಎಷ್ಟೆಲ್ಲ ಯುಕ್ತಿಗಳನ್ನ ಹೇಳ್ತಾರೆ. ಮನುಷ್ಯರು ಬಂದು ತಮ್ಮ ವಜ್ರ ಸಮಾನ ಜೀವನವನ್ನಾಗಿ ಮಾಡ್ಕೊಳ್ಬೇಕು. ಅದಕ್ಕಾಗಿ ಬಾಬಾ ಏನೆಲ್ಲಾ ಯುಕ್ತಿಗಳನ್ನ ಹೇಳ್ತಿದ್ದಾರೆ. ಮನುಷ್ಯರ ಬುದ್ಧಿಯನ್ನ ಬೀಗ ಹೇಗ್ ಓಪನ್ ಮಾಡ್ಬೇಕು ಎಲ್ಲ ಸಲ ಹೇಳ್ತಿದ್ದಾರೆ, ಆದ್ರೂ ಓಪನ್ ಆಗ್ತಾ ಇಲ್ಲ. ಅದಕ್ಕಾಗಿ ಬಾಬಾ ಹೇಳ್ತಾರೆ ಎಲ್ಲರ ಬುದ್ಧಿಗೆ ಗಾಡ್ರೇಜ್ ಲಾಕ್ ಆಗ್ಬಿಟ್ಟಿದೆ. ಏನು ಯುಕ್ತಿ ಹೇಳಿದ್ರು, ಸಲಹೆ ಹೇಳಿದ್ರು, ಯಾರ ಜೀವನ ಇನ್ನೂ ಪರಿವರ್ತನೆ ಆಗ್ತಾ ಇಲ್ಲ. मेजॉरिटी कितना मैगजीन किताब आदि छिपाते रहते हैं. बहुतों को कल्याण हो, बहुतों का कल्याण हो, बहुतों की ಆಶೀರ್ವಾದ ಬಿ ಮಿಲೇಗ. ಹೀಗೆ ಬಾಬಾ ಹೇಳ್ತಾರೆ ಮ್ಯಾಗ್ಜಿನ್ ಪುಸ್ತಕಗಳನ್ನ ಪ್ರಿಂಟ್ ಮಾಡೋದ್ರಿಂದ, ಅದನ್ನು ಓದೋದ್ರಿಂದ ಬಹಳ ಜನರ ಕಲ್ಯಾಣ ಆಗುತ್ತೆ, ಆಶೀರ್ವಾದ ಸಿಗುತ್ತೆ. ಪ್ರಜಾ ಬನ್ನೆ ಕಾ ಪುರುಷಾರ್ಥ ಕರ್ನಾ ಚಾಯಿ. ಹೀಗೆ ಬಾಬಾ ಹೇಳ್ತಿದ್ರೆ ಪ್ರಜೆಗಳನ್ನ ತಯಾರು ಮಾಡುವಂತ ಪುರುಷಾರ್ಥವನ್ನ ಮಾಡಿ, ಅನೇಕರಿಗೆ ಜ್ಞಾನ ಹೇಳಿ ಪ್ರಜೆಗಳನ್ನ ತಯಾರು ಮಾಡ್ಕೊಳ್ಳಿ. ಅಪನೆ ಕೋ ಬಂಧನ್ ಸೆ ಚುಡಾನಾ ಚಾಯಿ. ಬಾಬಾ ಹೇಳ್ತಿದ್ರೆ ತಮ್ಮನ್ನ ಬಂಧನಗಳಿಂದ ಮುಕ್ತರನ್ನಾಗಿ ಮಾಡ್ಕೊಳ್ಬೇಕಾಗಿದೆ. ಶರೀರ ನಿರ್ವಾಹಾರ್ಥ ಸರ್ವಿಸ್ ತೋ ಜರೂರ್ ಕರ್ನಿ ಹೇ. ಶರೀರ ನಿರ್ವಾಹಾರ್ಥವಾಗಿ ಲೌಕಿಕದ ಉದ್ಯೋಗ ವ್ಯವಹಾರ ಸೇವೆಯನ್ನ ಮಾಡ್ಕೊಳ್ಳಿ. ಈಶ್ವರೀಯ ಸರ್ವಿಸ್ ಹೋತಿ ಹೇ ಸಿರ್ಫ್ ಸುಬಹ ಅವ್ರ ಶಾಮ್ಕೋ. ಮತ್ತೆ ಈಶ್ವರೀಯ ಸೇವೆ ಇರೋದೇ ಬೆಳಗ್ಗೆ ಮತ್ತು ಸಂಜೆ. ಮಧ್ಯದಲ್ಲಿ ನಿಮ್ಮ ಉದ್ಯೋಗ ವ್ಯವಹಾರವನ್ನ ಮಾಡ್ಕೊಳ್ಳಿ. ಇಡೀ ದಿನದಲ್ಲಿ ಸಂಜೆ ಮತ್ತು ಬೆಳಗ್ಗೆ ಈಶ್ವರೀಯ ಸೇವೆಯಲ್ಲಿ ತೊಡ್ಕೊಳ್ಳಿ ಅಂತೇಳಿ ಬಾಬಾ ಹೇಳ್ತಿದ್ದಾರೆ ಓದಿಸೋರಾಗಿ. ಉಸ್ ಸಮಯ ಸಬ್ಕೋ फुर्सत है. जिसके साथ तुम लौकिक सर्विस करते हो उनको भी ಪರಿಚಯ ದೇತೆ ರಹೋ ಕಿ ತುಮ್ಕೋ ದೋ ಬಾಪ್ ಹೇ. ಬಾಬಾ ಹೇಳ್ತಾರೆ ಇಡೀ ದಿನದಲ್ಲಿ ತಾವು ಯಾರ್ಯಾರ ಜೊತೆಗೆ ಕೆಲಸ ಕಾರ್ಯ ಉದ್ಯೋಗ ವ್ಯವಹಾರ ಮಾಡಿರ್ತೀರಿ ಅವರಿಗೂ ಕೂಡ ಸಂಜೆ ಆಗ್ತಿದ್ದಂಗೆ ಅವ್ರಿಗೂ ಜ್ಞಾನ ಹೇಳಿ. ನಮ್ಗೆ ಇಬ್ಬರು ತಂದೆಯರಿದ್ದಾರೆ. ಇಡೀ ದಿನದಲ್ಲಿ ಶರೀರದ ನಿರ್ವಹಣೆ, ಸಂಜೆ ಮತ್ತು ಬೆಳಗ್ಗೆ ಆತ್ಮಗಳ ನಿರ್ವಹಣೆ ಮಾಡ್ಕೊಳ್ಳಿ, ಆತ್ಮಗಳ ಕಲ್ಯಾಣ ಮಾಡುವ ಸೇವೆ ಮಾಡಿ ಅಂತೇಳಿ ಬಾಬಾ ಹೇಳ್ತಿದ್ದಾರೆ. ನಮಗೆ ಇಬ್ಬರು ತಂದೆಯರಿದ್ದಾರೆ. ಲೌಕಿಕ ಬಾಪ್ ಸಬ್ಕಾ ಅಲಗ್ ಹೇ, ಪಾರಲೌಕಿಕ ಬಾಪ್ ಸಬ್ಕಾ ಏಕ್ ಹೇ. ನಮ್ಗೆ ಶರೀರದ ತಂದೆ ಅಂತೂ ಇಬ್ಬರಿದ್ದಾರೆ. ದೇಹ ಶರೀರದ ತಂದೆ ಬೇರೆ ಇದ್ದಾರೆ, ಮತ್ತೆ ಪಾರಲೌಕಿಕ ತಂದೆ ಅಂತೂ ಎಲ್ಲರಿಗೂ ಒಬ್ಬರೇ ಇದ್ದಾರೆ. ಯಹ ಸುಪ್ರೀಂ ಹೇ, ಅವರಂತೂ ಸುಪ್ರೀಂ ಆಗಿದ್ದಾರೆ. ಬಾಪ್ ಕಾತೆ ಹೇ ಮೇರೆ ಬಿ ಪಾಠ ಹೇ. ಬಾಬಾ ಕೂಡ ಹೇಳ್ತಾರೆ ನಂದು ಪಾತ್ರ ಇದೆ. ಓದಿಸುವ ಪಾತ್ರ, ಪಾವನರನ್ನಾಗಿ ಮಾಡುವ ಪಾತ್ರ, ಮನೆ ಕರ್ಕೊಂಡು ಹೋಗುವ ಪಾತ್ರ. ಬಾಪ್ ತುಮ್ ಬಚ್ಚೋ ಮೇರಾ ಪರಿಚಯ ಜಾನ್ ಗಯಾ ಹೋ. ತಾವು ಮಕ್ಕಳು ತಂದೆಯ ಪರಿಚಯ ಅಂತೂ ತಿಳ್ಕೊಂಡಿದ್ರಿ. ಆತ್ಮ ಕಾ ಬಿ ತುಮ್ ಜಾನ್ ಗಯೇ ಹೋ. ಬಾಪ್ ಕೆ ಲಿಯೇ ಕರ್ತೆ ಹೇ ಬ್ರುಕುಟಿ ಕೆ ಬೀಚ್ ಚಮಕ್ತಾ ಹೇ ಅಜಬ್ ಸಿತಾರಾ. ಬಾಬಾರವ್ರ ಬಗ್ಗೆನೂ ತಿಳ್ಕೊಂಡಿದ್ರಿ, ತಾವು ಆತ್ಮಗಳ ಬಗ್ಗೆನೂ ತಿಳ್ಕೊಂಡಿದ್ರಿ. ಬಾಬಾ ಎಲ್ಲಿ ವಿರಾಜಮಾನರಾಗಿದ್ದಾರೆ ಅದನ್ನು ತಿಳ್ಕೊಂಡಿದ್ದೀರಿ, ಹೇಗೆ ಓದಿಸ್ತಾ ಇದ್ದಾರೆ ತಾವು ಮಕ್ಕಳು ತಿಳ್ಕೊಂಡಿದ್ದೀರಿ. ವಹ ಅಕಾಲ್ ತಖ್ತ್ ಬಿ ಹೇ.
ಆತ್ಮ ಕೋ ಕಬಿ ಕಾಲ್ ನಹಿ ಖಾತಾ. ಬಾಬಾ ಕೂಡ ಹೇಳ್ತಿದ್ದಾರೆ ಆತ್ಮ ಕಾಲ ತಕ್ತಾಗಿದೆ, ಕಾಲ ಕಬಳಿಸ್ಲಿಕ್ಕೆ ಸಾಧ್ಯ ಇಲ್ಲ, ಆತ್ಮ ಅಮರ ಆಗಿದೆ. ಯಹ ಸಿರ್ಫ್ ಮೇಲ್ ಮೇಲಿ ಯಾ ಸಾಫೆ ಹೋತಿ ಹೇ. ಬಾಬಾ ಹೇಳ್ತಾರೆ ಆತ್ಮ ಕೇವಲ ಮೈಲಿಗೆ ಆಗತ್ತೆ, ಸ್ವಚ್ಛ ಆಗತ್ತೆ. ಇದೆ ಈ ರೀತಿ ಆಗತ್ತೆ ಹೊರತು ಆತ್ಮ ಎಂದೂ ವಿನಾಶ ಆಗೋದಿಲ್ಲ. ಆತ್ಮ ಪತೀತ ಆಗತ್ತೆ, ಇಲ್ಲ ಪಾವನ ಆಗತ್ತೆ. ಕೆಲವು ಸಮಯ ಆತ್ಮ ಪಾವನ ಆಗಿರುತ್ತೆ, ಪುಣ್ಯ ಇರುತ್ತೆ, ಕೆಲವು ಸರಿ ಪಾಪ ಆತ್ಮ ಆಗತ್ತೆ. ಹೀಗೆ ಕೊಳಕಾಗತ್ತೆ ಮತ್ತೆ ಸ್ವಚ್ಛ ಆಗತ್ತೆ. ಆತ್ಮ ಕಾ ತಖ್ತ್ ಶೋಭತಾ ಬಿ ಭ್ರುಕುಟಿ ಕೆ ಬೀಚ್ ಮೇ. ಆತ್ಮನ ಸಿಂಹಾಸನ ಅಂದ್ರನೇ ಭ್ರುಕುಟಿ ಆಗಿದೆ. ತಿಲಕ್ ಬಿ ನಿಶಾನಿ ಕಿ ಯಾದ್ ದೇತೆ ಹೇ. ಬಾಬಾ ಹೇಳ್ತಿದ್ದಾರೆ ತಿಲಕ ಏನ್ ಹಚ್ಕೊಳ್ತೀರಿ, ಅದರ ಸಂಕೇತ ಆತ್ಮ ಇಲ್ಲೇ ಇದೆ, ಆತ್ಮ ಇರುವಂತ ಸ್ಥಾನ, ಇದು ತಿಲಕ ಇಟ್ಕೊಳ್ಳುವ ಸಂಕೇತ ಅಂತ ಬಾಬಾ ಹೇಳ್ತಿದ್ದಾರೆ. ಬಾಪ್ कहते हैं तुम अपने को आप ही राज तिलक देने के लिए बनाओ. ಬಾಬಾ ಕೂಡ ಹೇಳ್ತಾರೆ ತಮಗೆ ತಾವೇ ರಾಜ್ಯ ತಿಲಕವನ್ನು ಇಟ್ಟುಕೊಳ್ಳುವಂತವರಾಗಿ. ಬಾಬಾ ಶ್ರೀಮತ ಹೇಳ್ತಾರೆ, ಸಲಹೆ ಕೊಡ್ತಾರೆ, ಓದಿಸ್ತಾರೆ. ಅದರಂತೆ ತಾವು ಆಗುವ ರೀತಿಯಲ್ಲಿ ತಮಗೆ ತಾವೇ ರಾಜ್ಯ ಸಿಂಹಾಸನ ಪಡೆದುಕೊಳ್ಳುವ ಪುರುಷಾರ್ಥ ಮಾಡಿ. ಏಸೇ ನಹಿ ಕಿ ಮೈ ಸಬ್ಕೋ ರಾಜ ತಿಲಕ್ ದೂಂಗಾ. ಈ ರೀತಿ ಎಲ್ಲ ನಾನೇ ಎಲ್ಲರಿಗೂ ರಾಜ ತಿಲಕವನ್ನ ಕೊಡ್ತೀನಿ ಅಲ್ಲ. ಬಾಬಾ ಹೇಳ್ತಾರೆ ಮೊದಲು ತಾವು ರಾಜ ತಿಲಕವನ್ನ ಇಟ್ಕೊಳ್ಳೋರಾಗಿ, ಆಗ ಬೇರೆಯವ್ರಿಗೆ ಕೊಡೋದಕ್ಕೆ ಸಾಧ್ಯ ಆಗುತ್ತೆ. ನಾವೇ ಆಗಿಲ್ಲ ಅಂದ್ರೆ ಬೇರೆಯವ್ರನ್ನ ಹೇಗೆ ರಾಜರನ್ನಾಗಿ ಮಾಡ್ತೀರಿ ಅಂತ ಬಾಬಾ ಕೇಳ್ತಿದ್ದಾರೆ. ತುಮ್ ಅಪ್ನೆ ಕೋ ದಿಲಾओ. बाबा बाबा जानते हैं कौन बहुत सर्विस करते हैं. मैगजीन भी लिखता है बहुत अच्छी ರೀತಿ है. ಬಾಬಾ ಕೂಡ ಹೇಳ್ತಿದ್ರೆ ಕೆಲವರು ಬಹಳ ಸರ್ವಿಸ್ ಮಾಡ್ತಾರೆ, ಮ್ಯಾಗಝಿನ್ ಗಳನ್ನು ಕೂಡ ಬರಿತಾ ಇರ್ತಾರೆ, ಪಾಯಿಂಟ್ಸ್ ತೆಗಿತಾ ಇರ್ತಾರೆ. ಸಾಥ್ ಯೋಗಕ್ಕೆ ಮೆಹನತ್ ಬಿ ಕರ್ನಿ ಹೇ. ಹೀಗೆ ವಿಚಾರ ಸಾಗರ ಮಂಥನ ಮಾಡಿ ಪುಸ್ತಕಗಳನ್ನು ಕೂಡ ಬರೀತಿರ್ತಾರೆ. ಅದ್ರ ಜೊತೆಗೆ ಬಾಬಾ ಹೇಳ್ತಿದ್ದಾರೆ ಯೋಗದ್ದು ಕೂಡ ಪರಿಶ್ರಮ ಪಡಿ. ಯೋಗ ಇಲ್ಲದೆ ಕೇವಲ ವಿಚಾರ ಸಾಗರ ಮಂಥನ ಮಾಡ್ತಾ ಜ್ಞಾನದ ವಿಸ್ತಾರದಲ್ಲಿ ಹೋಗ್ತಾ ಇದ್ದೀರಿ, ಯೋಗನೇ ಇಲ್ಲ ಅಂದ್ರೆ ಹೇಗೆ ಅಂತ ಹೇಳಿ ಬಾಬಾ ಕೇಳ್ತಿದ್ದಾರೆ. ಜಿಸ್ಸೆ ವಿಕರ್ಮ ವಿನಾಶ ಹೋಗ. ಯೋಗದಿಂದಲೇ ವಿಕರ್ಮಗಳು ವಿನಾಶ ಆಗತ್ತೆ. ಜ್ಞಾನ ಧಾರಣೆಯಿಂದ, ಜ್ಞಾನ ವಿಸ್ತಾರದಿಂದ ಬಲೆ ಸಂಪತ್ತಿವಂತರಾಗ್ಬೋದು, ಆದ್ರೆ ವಿಕರ್ಮ ವಿನಾಶ ಆಗ್ಬೇಕು ಅಂತ ಹೇಳಿ ಬಾಬಾ ಹೇಳ್ತಿದ್ದಾರೆ. ದಿನ್ ಪ್ರತಿದಿನ್ ತುಮ್ ಅಚ್ಚೆ ರಾಜಯೋಗಿ ಬನ್ ಜಾಯಂಗೆ. ಎಷ್ಟೆಷ್ಟು ಯೋಗ ಮಾಡ್ತಾ ಹೋಗ್ತಿರೋ ದಿನ ಪ್ರತಿದಿನ ಕಳೆದಂತೆ ರಾಜಯೋಗಿಗಳಾಗ್ತಾ ಹೋಗ್ತೀರಿ. ಯೋಗದ ಪ್ರಭಾವ ಗೊತ್ತಾಗ್ತಾ ಹೋಗುತ್ತೆ ಅಂತ ಹೇಳಿ ಬಾಬಾ ಹೇಳ್ತಿದ್ದಾರೆ. समझेंगे जिसकी अब शरीर छोड़ता है हम चले जाते हैं. सूक्ष्म वतन तो बचे जाते हैं, मूल वतन को भी अच्छी तरह जानते हैं कि हम ಆತ್ಮ का घर है. ಬಾಬಾ ಹೇಳ್ತಿದ್ರೆ ಯಾರಾದ್ರೂ ಶರೀರ ಬಿಟ್ರೆ ಅವರು ಹೊರಟೋಗ್ತಾರೆ, ಇನ್ನು ಮನೆಗೆ ಹೋಗೋದಿಲ್ಲ, ಸೂಕ್ಷ್ಮತನ ತನಕ ಹೋಗ್ತಾರೆ. ಕೆಲವರು ಪಾವನ ಆಗಿರುವಂತ ಆತ್ಮಗಳೆಲ್ಲ ಸೂಕ್ಷ್ಮತನದಲ್ಲೇ ಇದ್ದಾರೆ. ತಾವು ಸೂಕ್ಷ್ಮತನವನ್ನ ತಿಳ್ಕೊಂಡಿದ್ದೀರಿ, ಎಲ್ಲ ಸಂಪನ್ನ ಆಗಿರೋ ಆತ್ಮಗಳು ಅಲ್ಲಿವರೆಗೆ ಹೋಗಿದ್ದಾರೆ, ಇನ್ನು ಪರಂಧಾಮದವರೆಗೂ ಯಾರು ಹೋಗಿಲ್ಲ. ನೀವು ಪರಂಧಾಮವನ್ನು ಮೂಲವತನವನ್ನು ಕೂಡ ತಿಳ್ಕೊಂಡಿದ್ದೀರಿ, ಅದು ನಮ್ಮ ಮನೆ ಆಗಿದೆ. ಮನುಷ್ಯ ಶಾಂತಿ ಕೆ ಲಿಯೇ ಹಿ ಭಕ್ತಿ ಕರ್ತೆ ಹೇ, ಸುಖಧಾಮ್ ಕೋ ತೋ ಉನ್ಕೋ ಮಾಲೂಮ್ ಹಿ ನಹಿ. ಮನೆಗೆ ಹೋಗ್ಬೇಕು ಅನ್ನೋದು ಒಂದೇ ಮನುಷ್ಯರಿಗೆ ಗೊತ್ತು, ಶಾಂತಿಗೆ ಹೋಗ್ಬೇಕು, ಮೋಕ್ಷಕ್ಕೆ ಹೋಗ್ಬೇಕು. ಸುಖದಲ್ಲಿ ಹೋಗ್ಬೇಕನ್ನುವಂತ ವಿಚಾರ ಯಾವ ಮನುಷ್ಯರಿಗೆ ಗೊತ್ತಿಲ್ಲ. ಸ್ವರ್ಗ ಅಂದ್ರೆ ಯಾವುದು, ಹೇಗಿರುತ್ತೆ, ಇದು ತಿಳುವಳಿಕೆನೇ ಇಲ್ಲ ಅಂತ ಹೇಳಿ ಬಾಬಾ ಹೇಳ್ತಿದ್ದಾರೆ. ಸ್ವರ್ಗ ಮೇ ಜಾನೆ ಕಿ ಶಿಕ್ಷಾ ತೋ ಕೊಯ್ ದೇ ನಾ ಸಕೆ ಬಾಪ್ ಕಿ ಶಿವಾಯ್. ಬಾಬಾ ಕೂಡ ಹೇಳ್ತಿದ್ದಾರೆ ಸ್ವರ್ಗದಲ್ಲಿ ಹೋಗುವಂತ ಶಿಕ್ಷಣವನ್ನ ತಂದೆ ಅಲ್ಲದೆ ಬೇರೆ ಯಾರು ಕೂಡ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಸ್ವರ್ಗದ ವರ್ಣನೆ ಕೂಡ ಬಾಬಾ ಮಾಡ್ತಿದ್ದಾರೆ. ಸ್ವರ್ಗದಲ್ಲಿ ಯಾರು ಇರ್ತಾರೆ ಎಲ್ಲ ಜ್ಞಾನ ಬಾಬಾ ಕೊಡ್ತಿದ್ದಾರೆ. ಮನುಷ್ಯರಿಗೆ ಈ ಸ್ವರ್ಗದ ಜ್ಞಾನ ಇಲ್ಲ ಅಂತ ಹೇಳಿ ಬಾಬಾ ಹೇಳ್ತಿದ್ದಾರೆ. ಯಹ ಹಿ ಪ್ರವೃತ್ತಿ ಮಾರ್ಗ ದೋನೋ ಕೋ ಮುಕ್ತಿ ಧಾಮ್ ಮೇ ಜಾನಾ ಹೇ. ಬಾಬಾ ಕೂಡ ಹೇಳ್ತಿದ್ರೆ ತಾವು ಪ್ರವೃತ್ತಿ ಮಾರ್ಗದವರು, ಇಬ್ರು ಕೂಡ ತಾವು ಮುಕ್ತಿಧಾಮಕ್ಕೆ ಹೋಗ್ಬೇಕಾಗಿದೆ. ವೇ ಲೋಗ್ ಉಲ್ಟಿ ರಾಸ್ತೆ ಬತಾತೆ ಜಾನ್ತಾ ಕೊಯಿ ಬಿ ನಹಿ. ಅಲ್ಲಿಯ ಜನರು, ಅಲ್ಲಿಯ ಮನುಷ್ಯರು, ಸಾಧು ಸಂತರು ನಿಮ್ಗೆ ಉಲ್ಟಾ ಮಾರ್ಗವನ್ನೇ ತಿಳಿಸ್ತಾ ಬಂದಿದ್ದಾರೆ. ಎಲ್ಲರೂ ಮುಕ್ತಿಗೆ ಹೋಗುವಂಥದ್ದು.
सभी को ಪೀಚಾಡಿ ಮೇ ಬಾಪ್ ಲೇ ಜಾಯಂಗೆ. ಎಲ್ಲಾ ಆತ್ಮಗಳನ್ನು ಈಗ ಬಾಬಾ ಮನೆಗೆ ಕರ್ಕೊಂಡು ಹೋಗ್ತಾರೆ. ಯಹ ಉನ್ಕಿ ड्यूटी है. कोई अच्छी ರೀತಿ ಪಡ್ಕರ್ ರಾಜ್ಯ ಭಾಗ್ಯ ಲೇತೆ ಹೇ. ಬಾಬಾ ಕೂಡ ಹೇಳ್ತಾರೆ, ಓದಿಸೋದು ತಂದೆಯ ಕರ್ತವ್ಯನೇ ಆಗಿದೆ. ಒಳ್ಳೆ ರೀತಿ ಓದೋದು, ರಾಜ್ಯ ಭಾಗ್ಯ ಪದವಿ ಪಡ್ಕೊಳ್ಳೋದು ತಮ್ಮದೇ ಕೆಲಸ ಆಗಿದೆ. ಬಾಕಿ ಸಬ್ ಕೈಸೆ ಪಡೆಂಗೆ, ಯಹ ಜೈಸೆ ನಂಬರ್ವಾರ್ ಆತೆ ಹೇ ವೈಸೆ ಹಿ ನಂಬರ್ವಾರ್ ಜಾಯಂಗೆ. ಯಾರ್ಯಾರು ಹೇಗೆ ಓದ್ಲಿಕ್ಕೆ ಬರ್ತಾರೆ, ಹೇಗೆ ಓದ್ತಾರೆ, ಹಾಗೆ ಬಾಬಾ ಹೇಳ್ತಾರೆ ನಂಬರ್ ವಾರ್ ಆಗಿ ಬರ್ತಾರೆ, ನಂಬರ್ ವಾರ್ ಆಗಿ ಓದ್ತಾ ಇದ್ದಾರೆ, ನಂಬರ್ ವಾರ್ ಆಗಿ ಪದವಿಯನ್ನ ಪಡ್ಕೊಳ್ತಾರೆ. ಇನ್ ಬಾತೋ ಮೇ ಜಾಸ್ತಿ ಸಮಯ ವೇಸ್ಟ್ ಮತ್ ಕರೋ. ಅವ್ರೇನ್ ಪದವಿ ಪಡ್ಕೊಳ್ತಾರೆ, ಇವ್ರೇನ್ ಪದವಿ ಪಡ್ಕೊಳ್ತಾರೆ, ಇದರಲ್ಲಿ ಸಮಯ ವ್ಯರ್ಥ ಮಾಡಬೇಡಿ ಅಂತ ಹೇಳಿ ಬಾಬಾ ಹೇಳ್ತಾರೆ. ತಾವಂತೂ ರಾಜ್ಯ ಭಾಗಕ್ಕಾಗಿ ತಮ್ಮ ಸಿಂಹಾಸನದ ತಿಲಕವನ್ನ ತಾವೇ ಇಟ್ಕೊಳ್ಬೇಕಾಗಿದೆ. ಅವರು ರಾಜ ಆಗ್ತಾರ, ಇವರು ಪ್ರಜೆ ಆಗ್ತಾರ, ಸಮಯ ವ್ಯರ್ಥ ಮಾಡಬೇಡಿ ಅಂತ ಹೇಳಿ ಬಾಬಾ ಹೇಳ್ತಿದ್ದಾರೆ. कहते हो बाबा को याद करने की ಪುರ್ಸೊತ್ತು ನಹಿ ಮಿಲ್ತಾ ಹೇ. ಹೇಳ್ತಾರಂತೆ ಬಾಬಾರವ್ರ ನೆನಪು ಮಾಡ್ಲಿಕ್ಕೆ ನಮ್ಗೆ ಸಮಯನೇ ಸಿಗ್ತಾ ಇಲ್ಲ. ಫಿರ್ ಇಸ್ಮೇ ಸಮಯ ಕ್ಯೂ ವೇಸ್ಟ್ ಕರ್ತೆ ಹೋ. ಹಾಗಾದ್ರೆ ಬೇರೆ ಎಲ್ಲಾ ಸಮಯಗಳಲ್ಲಿ ಎಷ್ಟೊಂದು ಸಮಯ ವ್ಯರ್ಥ ಮಾಡ್ತಾ ಇದೆ. ಮಾಯೆಯ ಸಂಘದಲ್ಲಿ ಹೋಗ್ತೀರಿ, ದೇಹಕ್ಕಾಗಿ ಎಷ್ಟೆಲ್ಲ ಸಮಯ ವ್ಯರ್ಥ ಆಗ್ತಾ ಇದೆ. ಯಹ ತೋ ನಿಶ್ಚಯ ಹೇ ಕಿ ಬೇಹದ್ ಕಾ ಬಾಪ್ ಟೀಚರ್ ಗುರು ಬಿ ಹೇ. ತಾವು ಮಕ್ಕಳಿಗೆ ಈಗ ಈ ನಿಶ್ಚಯ ಇರ್ಬೇಕಾಗಿದೆ, ಶಿವಬಾಬಾ ನಮ್ಗೆ ತಂದೆ ಆಗಿದ್ದಾರೆ, ಶಿಕ್ಷಕ ಆಗಿದ್ದಾರೆ, ಸದ್ಗುರು ಆಗಿದ್ದಾರೆ. ಫಿರ್ ದುಸ್ರೆ ಕೋಯಿ ಕೋ ಯಾದ್ ಕರ್ನೆ ಕಿ ಜರೂರತ್ ಹಿ ನಹಿ. ಮೂರು ಸಂಬಂಧದಲ್ಲಿ ಇವರೇ ಸಿಕ್ಕಿದ್ದಾರೆ, ತಂದೆ, ಶಿಕ್ಷಕ, ಸದ್ಗುರು. ಇನ್ನು ಬೇರೆಯವ್ರನ್ನ ನೆನಪು ಮಾಡುವ ಅವಶ್ಯಕತೆನೇ ಇಲ್ಲ ಅಂತ ಹೇಳಿ ಬಾಬಾ ಹೇಳ್ತಿದ್ದಾರೆ. ತುಮ್ ಜಾನ್ತೆ ಹೋ ಕಲ್ಪ ಪೆಹಲೆ ಬಿ ಶ್ರೀಮತ್ ಪರ್ ಚಲ್ಕರ್ ಪಾವನ್ ಬಂತೆ ಥೆ. ಕಲ್ಪದ ಹಿಂದೆ ಕೂಡ ಇದೇ ಶ್ರೀಮತದಂತೆ ನಡೆದೇ ಪಾವನರಾಗಿದ್ರಿ. ಈಗ್ಲೂ ಕೂಡ ಅದೇ ರೀತಿಯಾಗಿ ನಡಿಬೇಕಾಗಿದೆ. ಘಡಿ ಘಡಿ ಚಕ್ರ ಬಿ ಫಿರ್ತೆ ರಹೋ. ಗಳಿಗೆ ಕೂಡ ಈ ಚಕ್ರವನ್ನ ತಿರುಗಿಸ್ತಾ ಇರಿ, ನೆನಪು ಮಾಡ್ಕೊಳ್ತಾ ಇರಿ. ತುಮಾರ ನಾಮ್ ಹೇ ಸ್ವದರ್ಶನ ಚಕ್ರಧಾರಿ. ತಮ್ಮ ಹೆಸರೇ ಆಗಿದೆ ಸುದರ್ಶನ ಚಕ್ರಧಾರಿ ಅಂತ ಹೇಳಿ ಬಾಬಾ ಹೇಳ್ತಿದ್ದಾರೆ. ಜ್ಞಾನ ಕಾ ಸಾಗರ್ ಸೆ ತುಮೇ ಭರ್ನೆ ಕೆ ಲಿಯೇ ದೇರಿ ನಹಿ ಲಗಿ, ಖಾಲಿ ಹೋನೆ ಬೇ ಧೇರಿ ಲಗ್ತೆ ಹೇ. ತಂದೆಯಿಂದ ಜ್ಞಾನ ತುಂಬಿಕೊಳ್ಳೋದ್ರಲ್ಲಿ, ಶಕ್ತಿ ತುಂಬಿಕೊಳ್ಳೋದ್ರಲ್ಲಿ ಬಹಳ ಸಮಯ ಹಿಡಿಸೋದಿಲ್ಲ ಅಂತ ಹೇಳಿ ಬಾಬಾ ಹೇಳ್ತಿದ್ದಾರೆ. ಬಾಬಾ ನೆನಪು ಮಾಡ್ತಿದ್ದಂಗೆ ಶಕ್ತಿ ಸಿಗುತ್ತೆ. ಬಾಬಾ ನೆನಪು ಮಾಡ್ತಿದ್ದಂಗೆ ನಿಮ್ದು ಎಷ್ಟೋ ಜನ್ಮದ ಪಾಪಗಳ ನಾಶ ಆಗ್ತವೆ. ಆದ್ರೆ ಖಾಲಿ ಮಾಡ್ಕೊಳ್ಳೋದ್ರಲ್ಲಿ ನಿಮ್ಗೆ 5,000 ವರ್ಷ ಹಿಡಿತು. ಹೀಗೆ ಬಾಬಾ ಹೇಳ್ತಿದ್ದಾರೆ. ಖಾಲಿ ಆಗೋದ್ರಲ್ಲಿ ಸಮಯ ಹಿಡಿಸುತ್ತೆ ಹೊರತು ತುಂಬಿಕೊಳ್ಳೋದ್ರಲ್ಲಿ ಸಮಯ ಹಿಡಿಸೋದಿಲ್ಲ. ಅದಕ್ಕಾಗಿ ಬಾಬಾ ಹೇಳ್ತಾರೆ, ನಮಗೆ 100 ವರ್ಷದ ಈ ಅವಧಿಯಲ್ಲೇ ಎಷ್ಟು ಸಂಪನ್ನ ಮಾಡಿ ಕಳಿಸ್ತಾರೆ. ಇಳಿಯೋದ್ರಲ್ಲಿ, ಪತಿತ ಆಗೋದ್ರಲ್ಲಿ ಎಷ್ಟು ಸಮಯ ಹಿಡಿತು. ಹಾಗಾಗಿ ಬಾಬಾ ನೆನಪು ಮಾಡ್ತಿದ್ದಂಗೆ ನಿಮ್ಗೆ ಶಕ್ತಿ ಸಿಗುತ್ತೆ ಅಂತ ಹೇಳಿ ಬಾಬಾ ಹೇಳ್ತಿದ್ದಾರೆ. ತುಮ್ ಹೋ ಮೀಟೆ ಸಿಕ್ಕಿಲತೆ ಬಚ್ಚೆ ಕ್ಯೂಂಕಿ ಕಲ್ಪ ಕಿ ಬಾದ್ ಆಕಾರ ಮಿಲೆಗೋ. ಬಾಬಾ ಹೇಳ್ತಿದ್ರೆ ತಾವು ಮಧುರ ಮಕ್ಕಳು, ಅಗಲಿ ಸಿಕ್ಕಿರುವಂತಹ ಮಕ್ಕಳು, ಬಹಳ ಸಮಯದ ನಂತರ ಸಿಕ್ಕಿದ್ದೀರಿ. ಬಾಬಾ ಈಗ ಅವರನ್ನ ಮಿಲನ ಮಾಡ್ತಿದ್ರಿ. ಯಹ ಪಕ್ಕಾ ನಿಶ್ಚಯ ಚಾಯೆ. ನಮ್ಗೆ 5,000 ವರ್ಷದ ನಂತರ ಬಾಬಾ ಸಿಕ್ಕಿದ್ದಾರೆ. ಎಷ್ಟು ಸಮಯದಿಂದ ನಾವು ಅವ್ರನ್ನ ಬಿಟ್ಟಿದ್ವಿ, ಇಷ್ಟು ಪ್ರೀತಿ ಬರ್ಬೇಕು, ಭಾವನೆ ಇರ್ಬೇಕು, ಇದರಲ್ಲಿ ಬಹಳ ನಿಶ್ಚಯ ಇರ್ಬೇಕು ಅಂತ ಹೇಳಿ ಬಾಬಾ ಹೇಳ್ತಿದ್ದಾರೆ. हम 84 जन्म के बाद फिर से आकर बाप से मिले हैं. 5,000 ವರ್ಷದ ನಂತರ ಮತ್ತೆ ಬಂದು ಈಗ ಬಾಬಾನ ಮಿಲನ ಮಾಡ್ತಿದ್ದೇವೆ. ಅವರ ವಿದ್ಯೆಯನ್ನ ಓದ್ತಾ ಇದ್ದೀವಿ, ಅವರ ಮಹಾವಾಕ್ಯಗಳನ್ನ ಕೇಳ್ತಿದ್ದೀವಿ, ಅವರ ಜೊತೆಯ ಅನುಭವ ಮಾಡ್ತಿದ್ವಿ, ಅವರ ಪ್ರೀತಿಯ ಅನುಭವ ಮಾಡ್ತಿದ್ವಿ. ಈಗ ಇದರ ಅನುಭವ ಮಾಡಿ ಅಂತ ಹೇಳಿ ಬಾಬಾ ಹೇಳ್ತಿದ್ದಾರೆ. ಬಾಪ್ कहते हैं जिनके पहले भक्ति की है वही पहले ज्ञान लेने के लिए लायक भी बनते हैं क्योंकि ಭಕ್ತಿ ಕಾ ಫಲ್ ಚಾಹಿಯೆ. ಈ ಬಾಬಾ ಕೂಡ ಹೇಳ್ತಿದ್ದಾರೆ, ಯಾರು ಹೆಚ್ಚು ಭಕ್ತಿ ಮಾಡಿರ್ತಾರೋ ಅವರೇ ಬೇಗ ಬಂದು ಜ್ಞಾನವನ್ನ ತೆಗೆದುಕೊಳ್ತಾರೆ. ಯಾಕೆಂದ್ರೆ ಭಕ್ತಿಯ ಫಲನೇ ಜ್ಞಾನ ಆಗಿದೆ. ಹಾಗಾಗಿ ಭಕ್ತಿ ಮುಗಿತಿದ್ದಂಗೆ ಅವ್ರಿಗೆ ಜ್ಞಾನ ಸಿಗುತ್ತೆ. ಹೀಗೆ ಬಾಬಾ ಹೇಳ್ತಿದ್ದಾರೆ, ಭಕ್ತಿ ಹೆಚ್ಚು ಮಾಡಿದಷ್ಟು ಜ್ಞಾನದಲ್ಲಿ ಬೇಗ ಬರ್ತಾರೆ. तो बेहद का अपने फल सदैव अपने फल ಅಥವಾ ವರ್ಷ ಕಾ ಯಾದ್ ಕರ್ತೆ ರಹೋ. ಬಾಬಾ ಹೇಳ್ತಿದ್ದಾರೆ, ಸದಾ ತಮ್ಮ ಆಸ್ತಿಯನ್ನ, ತಮ್ಮ ಫಲವನ್ನ ನೆನಪು ಮಾಡ್ತಾ ಇರಿ.
ಫಲ್ ಅಕ್ಷರ ಭಕ್ತಿ ಮಾರ್ಗ ಕಾ ಹೇ. ಭಕ್ತಿಯ ಫಲ, ಫಲ ಅನ್ನುವಂಥದ್ದು ಭಕ್ತಿಯ ಅಕ್ಷರ ಆಗಿದೆ, ಭಕ್ತಿಯ ಶಬ್ದ ಆಗಿದೆ. ವರ್ಷ ಟೀಕೆ, ಆಸ್ತಿ ಅನ್ನೋದು ಸರಿಯಾಗಿದೆ. ಬಾಬಾರವರಿಂದ ಆಸ್ತಿ ಸಿಗುತ್ತೆ ಅನ್ನೋದು ಸರಿ ಇದೆ. ಬಾಬಾರವರಿಂದ ಫಲ ಸಿಗುತ್ತೆ, ಇದು ಭಕ್ತಿ ಮಾರ್ಗದ್ದು ಸರಿ ಇಲ್ಲ ಅಂತ ಬಾಬಾ ಹೇಳ್ತಾರೆ. ಹಾಗಾಗಿ ಈಗ ಜ್ಞಾನದಲ್ಲಿ ತಮ್ಗೆ ಆಸ್ತಿ ಸಿಗ್ತಾ ಇದೆ. ಬೇಹದ್ ಕಾ ಬಾಪ್ ಕೋ ಯಾದ್ ಕರ್ನೆ ಸೆ ವರ್ಷ ಮಿಲ್ತಾ ಹೇ. ಬೇಹದ್ದಿನ ತಂದೆಯನ್ನ ನೆನಪು ಮಾಡೋದ್ರಿಂದ ಆಸ್ತಿ ಸಿಗುತ್ತೆ, ಇದು ಸರಿಯಾದ ಪದ. ಬೇಹದ್ದಿನ ತಂದೆಯಿಂದ ಫಲ ಸಿಗುತ್ತೆ, ಇದು ಸರಿ ಹೋಗಲ್ಲ ಅಂತ ಬಾಬಾ ಹೇಳ್ತಿದ್ದಾರೆ. ಕೊಯಿ ಉಪಾಯ ನಹಿ ಹೇ. ಆಸ್ತಿ ಸಿಗ್ಲಿಕ್ಕೆ ಬೇರೆ ಯಾವ ಉಪಾಯನೂ ಇಲ್ಲ, ಕೇವಲ ತಂದೆಯನ್ನ ನೆನಪು ಮಾಡೋದ್ರಿಂದನೇ ಆಸ್ತಿ ಸಿಗುತ್ತೆ. ಭಾರತ್ ಕಾ ಪ್ರಾಚೀನ ಯೋಗ ಮಶೂರ್ ಹೇ. ಭಾರತದ ಪ್ರಾಚೀನ ಯೋಗ ಎಷ್ಟು ಪ್ರಸಿದ್ಧಿಯಾಗಿದೆ. ಯಹ ಸಮझाते हैं हम भारत का प्राचीन योग सिखलाते हैं. बाप समझाते हैं या ड्रामा अनुसार हठयोगी ಹಠಯೋಗಿ ಬನ್ ಜಾತೆ ಹೇ. ಬಾಬಾ ಕೂಡ ಹೇಳ್ತಿದ್ದಾರೆ, ಭಾರತದ ಪ್ರಾಚೀನ ರಾಜಯೋಗವು ಇದು ಯಾವುದೇ ಮನುಷ್ಯರು ಸನ್ಯಾಸಿಗಳು ಕಲ್ಸ್ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಅವರು ಕಲ್ಸ್ಕೊಡುವಂಥದ್ದು ಹಠಯೋಗ ಆಗಿದೆ. ರಾಜಯೋಗ ತಬ್ ತುಮ್ ಸಿಕ್ತೆ ಹೋ ಕ್ಯೂಕಿ ಅಬ್ ಸಂಗಮ್ ಯುಗ್ ಹೇ. ರಾಜಯೋಗ ಯಾವಾಗ ಕಲ್ಸ್ಕೊಡ್ತಾರಂದ್ರೆ ಕೇವಲ ಸಂಗಮ ಯುಗದಲ್ಲಿ ಮಾತ್ರ. ಸನ್ಯಾಸಿಗಳೆಲ್ಲ ದ್ವಾಪರ ಕಲಿಯುಗದಲ್ಲಿ ಇರೋರು, ಆ ಸಮಯದಲ್ಲಿ ರಾಜಯೋಗ ಕಲ್ಸ್ಕೊಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಆವಾಗ ಅವ್ರು ಕಲ್ಸ್ಕೊಟ್ಟಿರೋದು ಹಠಯೋಗ ಆಗಿದೆ. ರಾಜಯೋಗ ಸಿಗೋದು ಕೇವಲ ಸಂಗಮಯುಗದಲ್ಲಿ ಮಾತ್ರ ಅಂತ ಹೇಳಿ ಬಾಬಾ ಹೇಳ್ತಿದ್ದಾರೆ. ಸಂಗಮಯುಗದಲ್ಲಿ ರಾಜಯೋಗ ಕಲ್ಸ್ಲಿಕ್ಕೆ ಸಾಧ್ಯ. ಉನುಕ ಧರ್ಮ ಅಲಗ್ ಹೇ. ಸನ್ಯಾಸಿಗಳದ್ದು ಹಠಯೋಗಿಗಳದ್ದು ಅವರ ಧರ್ಮನೇ ಬೇರೆ ಆಗಿದೆ. ವಾಸ್ತವಮೇ ಉನ್ಕೋ ಗುರು ಕಹನಾ ನಹಿ ಚಾಹಿಯೇ. ವಾಸ್ತವದಲ್ಲಿ ಅವ್ರನ್ನ ಗುರುಗಳು ಅಂತ ಕೂಡ ಹೇಳುವಂತಿಲ್ಲ. ಪರಂತು ಯಹ ಬೇ ಡ್ರಾಮಾ ಅನುಸಾರ ಫಿರ್ ಕಹೆಂಗೆ ಜರೂರ್. ಆದ್ರೂ ನಾಟಕದ ಅನುಸಾರವಾಗಿ ನೀವು ಭಕ್ತಿಯಲ್ಲಿ ಅವ್ರಿಗೆಲ್ಲ ಗುರುಗಳಂತಾನೆ ಹೇಳ್ತಾ ಬಂದಿದ್ದೀರಿ. ಬಾಬಾ ತಿಳಿಸ್ತಾ ಇದ್ದಾರೆ, ತುಮ್ ಬಚ್ಚೋ ಕೋ ಅಬ್ ರೈಟಿಯಸ್ ಬನ್ನ ಹೇ. ತಾವಂತೂ ಈಗ ಮಕ್ಕಳು ಸತ್ಯವಂತರಾಗಬೇಕಾಗಿದೆ. ರಿಲಿ ರಿಲಿಜನ್ ರಿಲಿಜನ್ ಮೇ ಹಿ ತಾಕತ್ ಹೇ. ಧರ್ಮದಲ್ಲಿನೇ ಶಕ್ತಿ ಇದೆ ಅಂತ ಹೇಳಿ ಹೇಳ್ತಾರೆ. ಹಾಗಾಗಿ ತಾವೀಗ ಸತ್ಯವಂತರಾಗಬೇಕಾಗಿದೆ. ತುಮ್ಕೋ ತೋ ತುಮ್ ಜೋ ಮೈ ದೇವಿ ದೇವತಾ ಬನಾತಾ ಹೂ ವಹ ಧರ್ಮ ಬಹುತ್ ಸುಖ ದೇನೆ ವಾಲೆ ಹೇ. ತಾವು ಮಕ್ಕಳನ್ನ ಬಾಬಾ ಏನು ದೇವಿ ದೇವತಾ ಧರ್ಮದವರನ್ನಾಗಿ ಮಾಡ್ತಿದ್ದಾರೆ, ಆ ಧರ್ಮ ತಾವು ಮಕ್ಕಳಿಗೆ ಬಹಳ ಸುಖ ಕೊಡುವಂತದ್ದಾಗಿದೆ. ಹಾಗಾಗಿ ಸುಖ ಕೊಡುವಂತ ಧರ್ಮವನ್ನ ಬಾಬಾ ಈಗ ಸ್ಥಾಪನೆ ಮಾಡ್ತಾ ಇದ್ದಾರೆ. ಮೇರಿ ತಾಕತ್ ಬಿ ಉನ್ಕೋ ಮಿಲ್ತಿ ಹೇ ಜೋ ಮೇರೆ ಸೆ ಯೋಗ್ ಲಗಾತೆ ಹೇ. ನನ್ನ ಶಕ್ತಿ ಕೂಡ ಅವ್ರಿಗೆ ಸಿಗುತ್ತೆ. ಯಾರು ಬಾಬಾರವ್ರ ಜೊತೆಗೆ ಯೋಗ ಜೋಡಿಸ್ತಾರೋ ಅವ್ರಿಗೇನೆ ನನ್ನ ಶಕ್ತಿ ಸಿಗುತ್ತೆ ಅಂತ ಹೇಳಿ ಬಾಬಾ ಹೇಳ್ತಿದ್ದಾರೆ. ಬಾಬಾ ನೆನಪು ಮಾಡಿದಾಗಲೇ ತಾವು ಮಕ್ಕಳಿಗೆ ಶಕ್ತಿ ಸಿಗುತ್ತೆ. ಬಾಪ್ ಜೋ ಖುದ್ ಧರ್ಮ ಸ್ಥಾಪನ್ ಕರ್ತೆ ಹೇ ಉನ್ಮೇ ಬಹುತ್ ತಾಕತ್ ಹೇ. ಬಾಬಾರವರು ಸ್ವತಃ ಯಾವ ಧರ್ಮವನ್ನ ಸ್ಥಾಪನೆ ಮಾಡ್ತಿದ್ದಾರೆ ಆ ಧರ್ಮದಲ್ಲಿ ಶಕ್ತಿ ಇದೆ. ತುಮ್ ಸಾರೆ ವಿಶ್ವಕ್ಕೆ ಮಾಲಿಕ್ ಬನ್ ಜಾತೆ ಹೋ. ಇಷ್ಟು ಶಕ್ತಿ ಇದೆ, ತಾಕತ್ ಇದೆ, ಅದರಿಂದ ನೀವು ಇಡೀ ವಿಶ್ವಕ್ಕೆ ಮಾಲೀಕರೇ ಆಗ್ಬಿಡ್ತೀರಿ. ಬಾಪ್ ಇಸ್ ಧರ್ಮ ಕಿ ಮಹಿಮಾ ಕರ್ತೆ ಹೇ ಇನ್ಮೇ ಬಹುತ್ ಮೈಟ್ ಹೇ. ಬಾಬಾರವರು ಯಾವ ಧರ್ಮದ ಬಗ್ಗೆ ಹೆಚ್ಚು ಮಹಿಮೆ ಮಾಡ್ತಿದ್ದಾರೆ, ದೇವಿ ದೇವತಾ ಧರ್ಮದ್ದು ಬಾಬಾ ಎಷ್ಟು ವರ್ಣನೆ ಮಾಡ್ತಾರೆ. ಎಷ್ಟು ಶಕ್ತಿ ಇದೆ, ಎಷ್ಟು ಸುಖ ಕೊಡುವಂತದ್ದಾಗಿದೆ, ಅದರಲ್ಲಿ ಎಷ್ಟೊತ್ತು ಪವಿತ್ರತೆ ಇತ್ತು ಆ ಧರ್ಮದಲ್ಲಿ. ಹೀಗೆ ಯಾವ ಧರ್ಮದ ವರ್ಣನೆ ಮಾಡ್ತಿದ್ದಾರೆ, ಮಹಿಮೆ ಮಾಡ್ತಿದ್ದಾರೆ, ಆ ಧರ್ಮದಲ್ಲಿ ಬಹಳ ಶಕ್ತಿ ಇದೆ, ಮೈಟ್ ಇದೆ, ಬೆಳಕಿದೆ ಅಂತ ಬಾಬಾ ಹೇಳ್ತಿದ್ದಾರೆ. ಆಲ್ಮೈಟಿ ಬಾಪ್ ಸೆ ಮೈಟ್ ಬಹುತ್ ಮಿಲ್ತಿ ಹೇ. ಹೀಗೆ ಆಲ್ಮೈಟಿ ತಂದೆಯಿಂದ, ಸರ್ವಶಕ್ತಿವಂತ ತಂದೆಯಿಂದ ಆ ಧರ್ಮಕ್ಕೆ ಅಲ್ಲಿ ಬಹಳ ಶಕ್ತಿ ಸಿಕ್ಕಿತ್ತು. ಬಾಬಾ ಕೂಡ ಹೇಳ್ತಿದ್ರು, ವಾಸ್ತವ ಮೇ ಮೈಟ್ ಸಬ್ಕೋ ಮಿಲ್ತಿ ಹೇ ಪರಂತು ನಂಬರ್ ವಾರ್. ವಾಸ್ತವದಲ್ಲಿ ಎಲ್ಲರಿಗೂ ಶಕ್ತಿ ಸಿಗ್ತಾ ಇದೆ, ಬೆಳಕು ಸಿಗ್ತಾ ಇದೆ, ಆದ್ರೆ ನಂಬರ್ ವಾರ್ ಆಗಿ ಅವ್ರು ಹೇಗೆ ನನ್ನನ್ನ ನೆನಪು ಮಾಡ್ತಿದ್ದಾರೆ, ಹೇಗೆ ಶ್ರೀಮತದಂತೆ ನಡೀತಿದ್ದಾರೆ, ಹಾಗಾಗಿ ಅವ್ರಿಗೆ ಮೈಟ್ ಮತ್ತೆ ಲೈಟ್ ಸಿಗ್ತಾ ಇದೆ ಅಂತ ಬಾಬಾ ಹೇಳ್ತಿದ್ದಾರೆ. ತುಮಕು ಕಿತನಿ ಮೈಟ್ ಚಾಯಿ ಉನ್ಕಿ ಬಾಪ್ ಸೆ ಹಿ ले लो फिर फिर दैवी गुण की सब्जेक्ट में भी चाहिए
ಬಾಬಾರವರಿಂದ ಎಷ್ಟು ಶಕ್ತಿ ಬೇಕೋ ಅಷ್ಟು ತೆಗೆದುಕೊಳ್ಳಿ, ಜೊತೆಗೆ ದೈವಿ ಗುಣಗಳ ಸಬ್ಜೆಕ್ಟ್ ಕೂಡ ಇರ್ಬೇಕು ಅಂತ ಹೇಳಿ ಬಾಬಾ ಹೇಳ್ತಿದ್ದಾರೆ. ಶಕ್ತಿಯ ಜೊತೆ ಜೊತೆಗೆ ಗುಣಗಳು ಕೂಡ ಬೇಕಾಗಿದೆ. ಜಿಸ್ಕೋ तंग नहीं करेंगे दुख नहीं देंगे या कभी किसी को उल्टी सुल्टी शब्द नहीं कहते. ಬಾಬಾ ಹೇಳ್ತಾರೆ, ಯಾರಲ್ಲಿ ದೈವಿ ಗುಣಗಳಿರುತ್ತೆ ಅವರು ಯಾರಿಗೂ ತೊಂದರೆ ಕೊಡೋದಿಲ್ಲ, ಯಾರಿಗೂ ದುಃಖ ಕೊಡೋದಿಲ್ಲ, ಉಲ್ಟಾ ಸುಲ್ಟಾ ಮಾತುಗಳನ್ನ ಮಾತಾಡೋದಿಲ್ಲ ಅಂತ ಹೇಳಿ ಬಾಬಾ ಹೇಳ್ತಿದ್ದಾರೆ. ಇದು ದೈವಿ ಗುಣಗಳ ಸಬ್ಜೆಕ್ಟ್ ಆಗಿದೆ. जानते हो जैसे कर्म मैं करूंगा मुझे देख ಅವರು ಬಿ ಕರೆಂಗೆ. ಅವ್ರು ತಿಳ್ಕೊಳ್ತಾರಂತೆ, ನಾನು ಮಾಡುವ ಕರ್ಮವನ್ನ ನೋಡಿ ಬೇರೆಯವರು ಕೂಡ ಅಂಥದ್ದೇ ಕರ್ಮ ಮಾಡ್ತಾರೆ, ಹಾಗಾಗಿ ನಾನು ಯಾವುದೇ ತಪ್ಪು ಕರ್ಮ ಮಾಡಬಾರ್ದು, ಕನಿಷ್ಠ ಕರ್ಮ ಮಾಡಬಾರ್ದು, ಈ ರೀತಿ ಅವ್ರಿಗೆ ಗಮನ ಇರುತ್ತೆ ಅಂತ ಹೇಳಿ ಬಾಬಾ ಹೇಳ್ತಿದ್ದಾರೆ. ಅಸುರಿ ಗುಣೋಸೆ ದೈವಿ ಗುಣಮೇ ಆನಾ ಹೇ. ನಾವೀಗ ಅಸುರಿ ಗುಣಗಳ ಬದಲಾಗಿ ದೈವಿ ಗುಣದಲ್ಲಿ ಬರ್ಬೇಕಾಗಿದೆ. ದೇಖ್ನಾ ಹೇ ಹಮ್ ಕಿಸಿ ಕೋ ದುಃಖ ತೋ ನಹಿ ದೇತೆ ಹೇ. ನೋಡ್ಕೋಬೇಕಾಗಿದೆ ಇಡೀ ದಿನದಲ್ಲಿ ನಾವು ಯಾರಿಗೂ ದುಃಖ ಕೊಟ್ಟಿಲ್ಲ ತಾನೆ. ऐसे कोई नहीं है जो किसी को दुख नहीं देता हूँ. ಆದ್ರೆ ಈ ರೀತಿ ಅಂತೂ ಯಾರು ಇನ್ನು ಈಗ ಆಗಿಲ್ಲ, ಯಾರಿಗೂ ದುಃಖನೇ ಕೊಟ್ಟಿಲ್ಲ ನಾನು ಅನ್ನುವ ರೀತಿಯಲ್ಲಿ. ಕುಚ್ ನಾ ಕುಚ್ ಭೂಲ್ ಓದ್ತಿ ಜಾತಿ. ಬಾಬಾ ಹೇಳ್ತಾರೆ, ಒಂದಲ್ಲ ಒಂದು ತಪ್ಪು ಇನ್ನು ಆಗ್ತಾನೆ ಇದ್ದಾವೆ. ಬಾಬಾ ಹೇಳ್ತಿದ್ದಾರೆ, ಇನ್ನು ತಪ್ಪುಗಳ ನಡೀತಾ ಇದೆ. ವಹಾ ಅವಸ್ಥಾ ತೋ ಅಂತ್ ಮೇ ಹಿ ಆಯೇಂಗಿ ಜೋ ಮನ್ಸ ವಾಚಾ ಕರ್ಮಣ ಕಿಸಿ ಕೋ ದುಃಖ ನಾ ದೇವೆ. ಆ ಸ್ಥಿತಿ ಇನ್ನೂ ಬಂದಿಲ್ಲ ಅಂತ ಹೇಳಿ ಬಾಬಾ ಹೇಳ್ತಾರೆ. ಈಗಲೂ ದುಃಖ ಕೊಡ್ತಾ ಇದ್ರಿ ಮನ್ಸ ವಾಚ ಕರ್ಮಣದಿಂದ. ಆ ಸ್ಥಿತಿ ಯಾವಾಗ ಬರುತ್ತೆ? ಅಂತ್ಯದಲ್ಲಿ ಆಗತ್ತೆ. ಮನ್ಸ ವಾಚ ಕರ್ಮಣದಿಂದ ಯಾರಿಗೂ ದುಃಖ ಕೊಡುವ ಸ್ಥಿತಿ ಅಂತ್ಯದಲ್ಲಿ ಆಗತ್ತೆ. ಇನ್ ಸಮಯ ತುಮ್ ಪುರುಷಾರ್ಥಿ ಅವಸ್ಥಾ ಹೇ. ಈಗಂತೂ ತಾವು ಮಕ್ಕಳದ್ದು ಪುರುಷಾರ್ಥದ ಸ್ಥಿತಿ ಇದೆ. ಇನ್ನು ಕಲಿಯೋರಿದ್ದೀರಿ, ಇನ್ನು ಧಾರಣೆ ಮಾಡ್ಕೊಳ್ಳೋರಿದ್ದೀರಿ. ಹರ್ ಬಾತ್ ನಂಬರ್ವಾರ್ ಪುರುಷಾರ್ಥ ಅನುಸಾರ ಹೋತೆ ಹೇ. ಪ್ರತಿಯೊಂದು ಮಾತು ಕೂಡ ತಾವು ಮಕ್ಕಳಲ್ಲೂ ಕೂಡ ನಂಬರ್ ವಾರ್ ಆಗಿ ಧಾರಣೆ ಮಾಡ್ಕೊಳ್ತಾ ಇದ್ದೀರಿ. ಎಲ್ಲರೂ ಒಂದೇ ರೀತಿ ಇಲ್ಲ ಅಂತ ಹೇಳಿ ಬಾಬಾ ಹೇಳ್ತಿದ್ದಾರೆ. ಅಭಿ ಪುರುಷಾರ್ಥ ಸುಖಕ್ಕೆ ಲಿಯೇ ಹಿ ಕರ್ತೆ ಹೇ. ತಾವು ಮಾಡುವಂತಹ ಪುರುಷಾರ್ಥ ಸುಖಕ್ಕಾಗಿ, ಸುಖದಲ್ಲೇ ಹೋಗ್ಬೇಕು, ಸುಖಧಾಮದಲ್ಲಿ ಹೋಗ್ಬೇಕಂತಾನೆ ಪುರುಷಾರ್ಥ ಮಾಡ್ತಿದ್ರಿ. ಪರಂತು ಬಾಪ್ ಬಿಗರ್ ಕೊಯ್ ಸುಖ ದೇ ನಾ ಸಕೆ. ಸುಖಧಾಮದಲ್ಲಿ ಹೋಗೋದು ಹೇಗೆ? ಬಾಬಾರವರಲ್ಲದೆ ಮತ್ತೆ ಯಾರು ಕೂಡ ನಿಮ್ಗೆ ಅಂತ ಯುಕ್ತಿಗಳನ್ನ ಸಲಹೆಗಳನ್ನ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. देखा जाता है सोमनाथ की मंदिर कितने हीरे जवाहरात थे, वहां सब कहाँ से आए, कैसे साहूकार बने. ಬಾಬಾ ಹೇಳ್ತಿದ್ರು ನೋಡಿ, ಈಗೀಗ ಸೋಮನಾಥ ಮಂದಿರ ನೋಡಿದ್ರೆ ಅದು ವೈಭವ ಎಷ್ಟಿತ್ತು, ಅಲ್ಲಿ ಎಷ್ಟು ವಜ್ರ ವೈಡೂರ್ಯಗಳಿದ್ದು, ಅಷ್ಟೊಂದು ಸೌಕಾರರು ಹೇಗಾಗಿದ್ರಿ ಅಂತೇಳಿ ಬಾಬಾ ಕೇಳ್ತಿದ್ದಾರೆ. ಸಾರಾ ದಿನ್ ಇಸ್ ಪಡಾಯಿ ಸೆ ಚಿಂತನ್ ಮೇ ರಹನಾ ಚಾಹಿಯೆ. ಇಡೀ ದಿನದಲ್ಲಿ ಈ ವಿದ್ಯೆಯದ್ದೇ ಚಿಂತನೆ ನಡೀತಾ ಇರ್ಬೇಕಾಗಿದೆ. ಗೃಹಸ್ಥ ವ್ಯವಹಾರ ಮೇ ರಹ ಕಮಲ್ ಪುಷ್ಪ ಸಮಾನ್ ಪವಿತ್ರ ಬನ್ನ ಹೇ. ಗೃಹಸ್ಥ ವ್ಯವಹಾರದಲ್ಲಿರ್ತಾ ಕಮಲ ಪುಷ್ಪ ಸಮಾನರಾಗ್ರಿ. ತುಮ್ನೆ ಪುರುಷಾರ್ಥ ಕಿಯಾ ಹೇ ತಬ್ ತೋ ಮಾಲಾ ಬನ್ನಿ. ತಾವು ಯಾವಾಗ ಪುರುಷಾರ್ಥ ಮಾಡ್ತಾ ಇದ್ರಿ ಆಗಲೇ ಮಾಲೆಯಲ್ಲಿ ಬರೋರಾಗ್ತೀರಿ. ಕಲ್ಪ बनती रहेंगे. माला कितना यादगार है, किसी का यादगार है, यह भी तुम जानते हो. ಭಕ್ತಿ ಮಾರ್ಗದಲ್ಲಿ ಏನು ಮಾಲೆಯನ್ನ ಮಾಡಿದ್ದಾರೆ ಅದು ಯಾರ ನೆನಪಾರ್ಥ ತಾವು ಮಕ್ಕಳಿಗೆ ಗೊತ್ತಾಗಿದೆ. ಯಾರು ಎಷ್ಟೆಷ್ಟು ತಂದೆಯನ್ನ ನೆನಪು ಮಾಡಿದ್ದಾರೆ, ಹೆಚ್ಚು ಪುರುಷಾರ್ಥ ಮಾಡಿದ್ದಾರೆ, ಸಂಪನ್ನ ಆಗಿದ್ದಾರೆ, ಅವರ ನೆನಪಾರ್ಥದೇ ಅದು ಮಾಲೆ ಆಗಿದೆ. यह तो माला का सिमरन करते बहुत मस्त में जाते हैं. ಆ ಭಕ್ತರಂತೂ ಮಾಲೆಯನ್ನ ಸ್ಮರಣೆ ಮಾಡ್ತಾ ಮಾಡ್ತಾ ಇಷ್ಟು ಮಸ್ತಿಯಲ್ಲಿರ್ತಾರೆ. ಅವ್ರಿಗೆ ಅದೇ ಸುಖ ಆಗಿದೆ, ಮಾಲೆಯನ್ನ ತೀರಿಸೋದೆ. ಭಕ್ತಿ ಮೇ ಕ್ಯಾ ಹೋತಾ ಹೇ और ಜ್ಞಾನ ಮೇ ಕ್ಯಾ ಹೋತಾ ಹೇ ಯಹ ಭಿ ತುಮ್ ಜಾನ್ತೆ ಹೋ. ಭಕ್ತಿಯಲ್ಲಿ ಏನ್ ನಡೆಯುತ್ತೆ, ಜ್ಞಾನ ಮಾರ್ಗದಲ್ಲಿ ಏನಿದೆ, ಇವೆರಡರ ವ್ಯತ್ಯಾಸ ತಾವು ತಿಳ್ಕೊಂಡಿದ್ರಿ. ಅಲ್ಲಿ ಸ್ಮರಣೆ ಮಾಡ್ತಾ ಇದ್ದಾರೆ, ತಾವಿಲ್ಲಿ ಸ್ವತಃ ಅದರಂತೆ ಆಗ್ತಾ ಇದ್ದೀರಿ. ಹೀಗೆ ಬಾಬಾ ಹೇಳ್ತಿದ್ದಾರೆ, ತುಮ್ ಕಿಸಿ ಕೋ ಭಿ ಸಮझा सकते हो. ಯಾರಿಗ್ ಬೇಕಾದ್ರೂ ನೀವು ಈ ಜ್ಞಾನದ ತಿಳುವಳಿಕೆಯನ್ನ ಕೊಡಬಹುದಾಗಿದೆ. ಪುರುಷಾರ್ಥ ಕರ್ತೆ ಕರ್ತೆ ಆಖರಿನ್ ಪಿಚಾಡಿ ಕಿ ರಿಸಲ್ಟ್ ಕಲ್ಪ ಪೆಹಲೆ ಮುಹಾಫಿಕ್ ನಿಕಲ್ತೆ ಆಯಂಗೆ. ಪುರುಷಾರ್ಥ ಮಾಡ್ತಾ ಮಾಡ್ತಾ ತಾವು ಮಕ್ಕಳ ಪುರುಷಾರ್ಥ
ಕಲ್ಪದ ಹಿಂದೆ ಏನ್ ರಿಸಲ್ಟ್ ಬಂದಿತ್ತು ಅದೇ ರೀತಿ ಆಗ್ಲಿ ಈಗೂ ಬರುತ್ತೆ ಅಂತ ಹೇಳಿ ಬಾಬಾ ಹೇಳ್ತಿದ್ದಾರೆ. ಅವ್ರ ಏಕ್ ಅಪ್ನಿ ಚಾನ್ಸ್ ಕರ್ತೆ ರಹೋ. ಪ್ರತಿಯೊಬ್ಬರು ತಮ್ಮನ್ನ ತಾವು ಪರಿಶೀಲನೆ ಮಾಡ್ಕೊಳ್ತಾ ಇರಿ. ದೈವಿ ಗುಣಗಳು ಎಷ್ಟು ಧಾರಣೆ ಆಗಿದೆ, ಯಾರಿಗೂ ದುಃಖ ಕೊಟ್ಟಿಲ್ಲ ತಾನೆ, ಬಾಬಾರವ್ರನ್ನ ಎಷ್ಟು ನೆನಪು ಮಾಡ್ತಾ ಇದ್ದೀನಿ, ಎಷ್ಟು ಸರ್ವಿಸ್ ಮಾಡ್ತಾ ಇದ್ದೀನಿ. ತುಮ್ ಸಮಜ್ತೆ ಹೋ ಹಮ್ಕೋ ಯಹ ಬನ್ನ ಹೇ. ತಾವ್ ಮಕ್ಕಳಿಗೆ ಗೊತ್ತಿದೆ ಬಾಬಾ ಗುರಿ ಉದ್ದೇಶ ಕೊಟ್ಟಿದ್ದಾರೆ, ನಾವು ಇದೇ ರೀತಿ ಆಗ್ಬೇಕಾಗಿದೆ. ಪುರುಷಾರ್ಥ ಕಿ ಮಾರ್ಜಿನ್ ಮಿಲಿ ಹೇ. ತಾವು ಮಕ್ಕಳಿಗೆ ಪುರುಷಾರ್ಥದ ಮಾರ್ಜಿನ್ ಕೊಟ್ಟಿದ್ದಾರೆ, ಇದೇ ಮಾರ್ಗದಲ್ಲಿ ನಡೆಯಿರಿ, ಇದೇ ರೀತಿ ಶ್ರೀಮತದಲ್ಲಿ ನಡೀತಾ ಹೋಗಿ. ನಂಬರ್ ವಾರ್ ಪುರುಷಾರ್ಥದ ಅನುಸಾರ ಬಾಪ್ಗೆ ತುಮಾರ ಸ್ವಾಗತ್ ಕರ್ತೆ ಹೇ. ಬಾಬಾ ಕೂಡ ಹೇಳ್ತಿದ್ದಾರೆ ತಾವು ಮಕ್ಕಳನ್ನ ನಂಬರ್ ವಾರ್ ಪುರುಷಾರ್ಥದ ಅನುಸಾರವಾಗಿ ಸ್ವಾಗತ ಮಾಡ್ತಾರೆ, ಮನೆಗೆ ಸ್ವಾಗತ ಮಾಡ್ತಿದ್ದಾರೆ, ವೆಲ್ಕಮ್ ಕೊಡ್ತಿದ್ದಾರೆ. ಯಾರು ಬೇಗ ಸಂಪನ್ನರಾಗ್ತೀರಿ ಬೇಗ ಮನೆಗೆ ಹೋಗ್ತೀರಿ, ಬಾಬಾ ಬೇಗ ಅವ್ರಿಗೆ ವೆಲ್ಕಮ್ ಮಾಡ್ಕೊಳ್ತಾರೆ. तुम बच्चों जो स्वागत करते हो उनकी ಜಾಸ್ತಿ ಬಾಪ್ ಸ್ವಾಗತ್ ತುಮಾರ ಸ್ವಾಗತ್ ಕರ್ತೆ ಹೇ. ಬಾಬಾರವ್ರನ್ನ ತಾವು ಮಕ್ಕಳು ಸ್ವಾಗತ ಮಾಡ್ತೀರಿ, ಸಾಕಾರಕ್ಕಾಗಿ ವೆಲ್ಕಮ್ ಮಾಡ್ಕೋತೀರಿ. ಬಾಬಾ ನಿಮ್ಗಿಂತಲೂ ಹೆಚ್ಚಿನದಾಗಿ ಬಾಬಾ ನಾವು ಮಕ್ಕಳನ್ನ ಸ್ವಾಗತ ಮಾಡ್ತಾರೆ. ಬಾಪ್ ಕಾ ದಂಧಾ ಹಿ ಹೇ ತುಮಾರ ಸ್ವಾಗತ್ ಕರ್ನ. ಬಾಬಾರವರ ಕರ್ತವ್ಯನೇ ಆಗಿದೆ ನಮ್ಮನ್ನ ಸಂಪನ್ನ ಮಾಡಿ ಮನೆ ಕರ್ಕೊಂಡು ಹೋಗೋದು. ಮನೆಗ್ ಬನ್ನಿ ಅಂತ ಬಾಬಾ ಎಷ್ಟು ವೆಲ್ಕಮ್ ಮಾಡ್ಕೋತಿದ್ದಾರೆ. ಹಾಗಾಗಿ ಅವ್ರು ಮನೆ ಕರ್ಕೊಂಡು ಹೋಗೋದಕ್ಕನೆ ಆ ಕಾರ್ಯ ಮಾಡ್ತಿದ್ದಾರೆ, ಸ್ವಾಗತ ಮಾಡ್ತಿದ್ದಾರೆ. ಸ್ವಾಗತ್ ಮಾನ ಸದ್ಗತಿ. ಹೀಗೆ ಬಾಬಾ ಹೇಳ್ತಿದ್ದಾರೆ ಸ್ವಾಗತ ಅಂದ್ರೇನೆ ಸದ್ಗತಿಯಲ್ಲಿ ಹೋಗೋದು. ಅದಕ್ಕಾಗಿ ಸದ್ಗತಿಯಲ್ಲಿ ಬಾಬಾ ಕಳಿಸ್ಕೊಡ್ತಿದ್ದಾರೆ ಸ್ವರ್ಗಕ್ಕಾಗಿ. ಬಾಬಾ ವೆಲ್ಕಮ್ ಮಾಡ್ಕೊಳ್ತಾ ಇದ್ದಾರೆ. ಯಹ ಸಬ್ಸೆ ಊಂಚ್ ಸ್ವಾಗತ ಹೇ. ಸದ್ಗತಿಯಲ್ಲಿ ಹೋಗುದಂದ್ರೇನೆ ಬಹಳ ಶ್ರೇಷ್ಠ ಸ್ವಾಗತ ಅದು ಅಂತ ಹೇಳಿ ಬಾಬಾ ಹೇಳ್ತಾರೆ. ಅಂತ ಜಗತ್ತಿಗೆ ಸಾಧಾರಣರು ಯಾರು ಹೋಗೋದಿಲ್ಲ. ಸ್ವಾಗತ್ ತುಮ್ ಸಬ್ಕಾ ಸ್ವಾಗತ್ ಕರ್ನೆ ಬಾಪ್ ಆಯಾ ಹೇ. ತಾವೆಲ್ಲ ಮಕ್ಕಳನ್ನ ಸ್ವಾಗತ ಮಾಡೋದಕ್ಕಾಗಿನೇ ಬಾಬಾದ್ ಬಂದಿದ್ದಾರೆ. ಕೆಲವ್ರನ್ನ ಸದ್ಗತಿಯಲ್ಲಿ ಕಳಿಸ್ಕೊಡ್ತಾರೆ ಸ್ವಾಗತ ಮಾಡಿ, ಕೆಲವ್ರನ್ನ ಗತಿಯಲ್ಲಿ ಕರ್ಕೊಂಡು ಹೋಗ್ತಾರೆ. ಓಂ ಶಾಂತಿ. मीठे मीठे सिखिलते बच्चों प्रति माता पिता बाप दादा का याद प्यार और गुड मॉर्निंग. रूहानी बाप की रूहानी बच्चों को नमस्ते. रूहानी बच्चों की रूहानी बाप दादा को याद प्यार और नमस्ते नमस्ते नमस्ते. ಬಾಬಾ ಧಾರಣೆಗಾಗಿ ಮುಖ್ಯ ಸಾರ ತಿಳಿಸ್ತಾ ಇರ್ತಾರೆ. ಮೊದಲನೇ ಪಾಯಿಂಟ್ ಇದೆ, बहुतों की आशीर्वाद लेने के लिए कल्याणकारी बनना है. ಅನೇಕರ ಆಶೀರ್ವಾದವನ್ನ ಪಡೆಯಲು ಕಲ್ಯಾಣಕಾರಿಗಳಾಗಬೇಕಾಗಿದೆ. ಅನೇಕರ ಆಶೀರ್ವಾದವನ್ನ ಪಡೆಯಲು ಕಲ್ಯಾಣಕಾರಿಗಳಾಗಬೇಕಾಗಿದೆ. ईश्वरीय शरीर निर्वाहार्थ कर्म करते भी अपने को बंधन से मुक्त कर सुबह शाम ईश्वरीय सर्विस में जरूर करनी है. ಶರೀರ ನಿರ್ವಾಹಾರ್ಥವಾಗಿ ಕರ್ಮ ಮಾಡುತ್ತಲೂ ಕರ್ಮವನ್ನ ಮಾಡುತ್ತಲೂ ತಮ್ಮನ್ನು ಬಂಧನದಿಂದ ಮುಕ್ತ ಮಾಡಿಕೊಂಡು ಬೆಳಿಗ್ಗೆ ಸಂಜೆ ಈಶ್ವರೀಯ ಸೇವೆಯನ್ನು ಅವಶ್ಯವಾಗಿ ಮಾಡಬೇಕಾಗಿದೆ. ಬೆಳಗ್ಗೆ ಸಂಜೆ ಈಶ್ವರೀಯ ಸೇವೆಯನ್ನು ಅವಶ್ಯವಾಗಿ ಮಾಡಬೇಕಾಗಿದೆ. ಬಾಬಾ ಎರಡನೇ ಪಾಯಿಂಟ್ ಹೇಳ್ತಾ ಇದ್ದಾರೆ, ಅನ್ಯ ಮಾತುಗಳಲ್ಲಿ ತಮ್ಮ ಸಮಯವನ್ನ ವ್ಯರ್ಥ ಮಾಡದೆ ತಂದೆಯನ್ನು ನೆನಪು ಮಾಡಿ ಶಕ್ತಿಯನ್ನ ಪಡೆಯಬೇಕಾಗಿದೆ. ಸತ್ಯ ತಂದೆಯ ಸಂಘದಲ್ಲೇ ಇರಬೇಕಾಗಿದೆ. ಮನಸ ವಾಚ ಕರ್ಮಣ ಎಲ್ಲರಿಗೆ ಸುಖ ಕೊಡುವ ಪುರುಷಾರ್ಥ ಮಾಡಬೇಕಾಗಿದೆ. ಮನಸ ವಾಚ ಕರ್ಮಣ ಎಲ್ಲರಿಗೆ ಸುಖ ಕೊಡುವ ಪುರುಷಾರ್ಥ ಮಾಡಬೇಕಾಗಿದೆ. ಬಾಬಾ ವರದಾನ ತಿಳಿಸ್ತಾ ಇದ್ದಾರೆ,
ಪವಿತ್ರತೆಯ ವರದಾನದ ಮೂಲಕ ಪವಿತ್ರತೆಯ ವರದಾನವನ್ನು ಮೂಲ ಸಂಸ್ಕಾರ ಮಾಡಿಕೊಂಡು ಪವಿತ್ರ ಜೀವನ ಮಾಡುವಂತಹ ಪರಿಶ್ರಮ ಮುಕ್ತ ಭವ. ಪವಿತ್ರ ಜೀವನ ಮಾಡುವಂತಹ ಪರಿಶ್ರಮ ಮುಕ್ತ ಭವ. ಬಾಬಾ ಇದರ ಅರ್ಥ ಹೇಳ್ತಿದ್ದಾರೆ. ಕೆಲವು ಮಕ್ಕಳಿಗೆ ಪವಿತ್ರತೆಯಲ್ಲಿ ಪರಿಶ್ರಮವೆನಿಸುತ್ತದೆ. ಇದರಿಂದ ಸಿದ್ಧವಾಗುತ್ತದೆ ವರದಾತ ತಂದೆಯಿಂದ ಜನ್ಮದಿಂದ ವರದಾನ ಪಡೆದಿಲ್ಲವೆಂದು. ಪವಿತ್ರತೆ ಬಾಬಾರವರ ಜನ್ಮ ಪಡಿತಿದ್ದಂಗೆನೆ ಆ ವರದಾನ ಸಿಕ್ಕಿದೆ. ಬಾಬಾರವರ ಮಗು ಆಗ್ತಿದ್ದಂಗೆ ತಮ್ಮ ಮಕ್ಕಳಿಗೆ ವರದಾನ ಸಿಕ್ಕಿದೆ. ಹೀಗೆ ಪವಿತ್ರತೆ ಇರೋದ್ರಲ್ಲಿ ಪರಿಶ್ರಮ ಅನಿಸ್ತಾ ಇದೆ ಅಂದ್ರೆ ಅರ್ಥ ಅವ್ರಿಗಿನ್ನೂ ವರದಾನ ಸಿಕ್ಕಿಲ್ಲ. ವರದಾನದಲ್ಲಿ ಪರಿಶ್ರಮವಿರುವುದಿಲ್ಲ. ಪ್ರತಿ ಬ್ರಾಹ್ಮಣ ಆತ್ಮಗಳಿಗೆ ಜನ್ಮ ಪಡೆದ ನಂತರ ಮೊದಲ ವರದಾನವಾಗಿದೆ ಪವಿತ್ರತಾ ಭವ, ಯೋಗಿ ಭವ. ಹೀಗೆ ಜನ್ಮದ ಸಂಸ್ಕಾರ ಬಹಳ ಪಕ್ಕ ಆಗಿರುತ್ತದೆ. ಹೀಗೆ ಬಾಬಾ ಹೇಳ್ತಾರೆ, ಜನ್ಮ ಪಡೀತಿದ್ದಂಗೆ ಏನು ಬಾಬಾ ವರದಾನ ಕೊಟ್ಟಿದ್ದಾರೆ, ಅದ್ ಸಂಸ್ಕಾರ ಪಕ್ಕ ಆಗ್ಬೇಕಾಗಿದೆ. ಪವಿತ್ರ ಭವ, ಯೋಗಿ ಭವ. ಆದ್ದರಿಂದ ಪವಿತ್ರತೆ ಬ್ರಾಹ್ಮಣರ ಜನ್ಮ ಆದಿ ಸಂಸ್ಕಾರ, ಮೂಲ ಸಂಸ್ಕಾರ ಆಗಿದೆ. ಮೂಲ ಮುಖ್ಯ ಗುಣ ಅಂದ್ರೇನೆ ಪವಿತ್ರತೆ ಬ್ರಾಹ್ಮಣರದ್ದು ಅಂತ ಹೇಳಿ ಬಾಬಾ ಹೇಳ್ತಿದ್ದಾರೆ. ಇದೇ ಸ್ಮೃತಿಯಿಂದ ಪವಿತ್ರ ಜೀವನ ನಡೆಸಿ ಪರಿಶ್ರಮದಿಂದ ಮುಕ್ತರಾಗಿ. ಹೀಗೆ ಪವಿತ್ರ ಜೀವನ ಅಂದ್ರೇನೆ ಪರಿಶ್ರಮದಿಂದ ಮುಕ್ತರಾಗಿರುವಂತಹ ಜೀವನ, ಬಂಧನದಿಂದ ಮುಕ್ತರಾಗಿರುವ ಜೀವನ ಅಂತ ಹೇಳಿ ಬಾಬಾ ಹೇಳ್ತಿದ್ದಾರೆ. ಸ್ಲೋಗನ್ ಆಗಿದೆ, ಟ್ರಸ್ಟಿ ಅವರೇ ಆಗಿದ್ದಾರೆ ಯಾರಲ್ಲಿ ಸೇವೆಯ ಶುಭ ಭಾವನೆ ಇದೆ. ಸೇವೆಯಲ್ಲಿ ಶುಭ ಭಾವನೆ ಇರುವವರೇ ಟ್ರಸ್ಟಿ ಆಗಿದ್ದಾರೆ ಅಂತ ಹೇಳಿ ಬಾಬಾ ಹೇಳ್ತಿದ್ದಾರೆ. ಬಾಬಾ ತಿಳಿಸ್ಕೊಟ್ರು.